ಸೂತ್ರ 3 ಅಮೃತ ಸ್ವರೂಪಾಚ. ಯಾರು? ಅಮೃತ ಸರಿ ಹೇಳಿ, ಫುಲ್ ಸ್ಟೇಟ್ಮೆಂಟ್ ಹೇಳಿ, ಅರ್ಧ ಹೇಳಿದ್ರೆ ಗೊತ್ತಾಗಲ್ಲ. ಅಮೃತ ಅಮೃತ ಸ್ವರೂಪಾಚ ಸಾರ್ಥ ಸಾವನ್ ಪರಮ ಪ್ರೇಮ. ನೀವ್ ಹೇಳಿ, ನಿಮ್ದು ಹೇಳಿ, ನಿಮ್ ಬೇರೆ ಟಾಪಿಕ್ ಹೇಳಿ. ಯಾರು ಭಗವಂತನ ಭಕ್ತಿಗೆ ಆಕರ್ಷಿತರಾಗ್ತಾರಲ್ಲ ಪ್ರಭುಜಿ, ಅವರೇ ಎಲ್ಲಕ್ಕಿಂತ ಭಾಗ್ಯವಾನ್ ಅಂತ ಹೇಳಿದ್ರಿ. Yes, that was the point. Next. No problem. I will go next program. ಹೇಳಿ ಹೇಳಿ, ಯಾರು ಹೇಳ್ತಾರೆ? ಪ್ರಭುಜಿ, ನೀವು ನಾರದ ಮಹರ್ಷಿಗಳ ಒಂದು ಇಂದಿನ ಜನ್ಮದ ಬಗ್ಗೆ ಹೇಳಿದ್ರೆ, ಅಲ್ಲಿ ಅವರು ಪ್ರಸಾದ ಸೇವಿಸ್ತಾ ಹೇಗೆ ಅವ್ರ ಕಲ್ಮಶ ನಿವಾರಣೆ ಆಗತ್ತೆ ಅಂತ ಹೇಳಿ, ಹಾಗೆ ಸಹಿತ ನಾವು ಪ್ರಸಾದ ಸೇವಿಸ್ತಾ ಇದ್ರೆ, ನಾವು ಸೇವೆಯನ್ನ ಮಾಡ್ತಾ ಇದ್ರೆ ನಮ್ಮ ಕಲ್ಮಶಗಳು ಸಹ ಹೋಗುತ್ತವೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರಿ. ನಮ್ದು ಭಗವಂತನ ಪ್ರತಿ ಮತ್ತೆ ಸೇವೆ ಅದು ಯಾವ ತರ ನಾವು ಮ್ಯಾನಿಫೆಸ್ಟ್ ಮಾಡ್ತೀವೋ ಅದೇ ತರ ನಮ್ ಹೃದಯದಲ್ಲಿ ಭಗವಂತನ ಪ್ರತಿ ಪ್ರೀತಿ ಬರುತ್ತೆ ಅಂತ ಹೇಳಿದ್ರು. ಓಕೆ, ಅಷ್ಟೇನಾ? ಮತ್ತೆ ಅಂದ್ರೆ ಫಸ್ಟಿಗೆ ಹೇಳಿದ್ರು ಭಕ್ತಿ ಬಗ್ಗೆ. ಅಂದ್ರೆ ಆಕ್ಚುಲಿ ಭಕ್ತಿ ಅಂದ್ರೆ ಇಲ್ಲಿ ನಾರದ ಮಹರ್ಷಿ ಅವರು ಹೇಳ್ತಾರೆ ಭಕ್ತಿ ಅಂದ್ರೆ ಹೇಗೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಐ ವಿಲ್ ಎಕ್ಸ್ಪ್ಲೇನ್ ದ ವೇಸ್ ಆಫ್ ಭಕ್ತಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪ್ರಭುಪಾದರು ಅದ್ರಲ್ಲಿ ಹೇಳಿದ್ರು ನೀವು ಅಂದ್ರೆ ಆಕ್ಚುಲಿ ಭಕ್ತಿ ಅಂದ್ರೆ ಏನು ಅಂತ ಅವ್ರು ಫುಲ್ ವಿವರಣೆ ಕೊಟ್ಟಿದ್ದಾರೆ ಬುಕ್ ಅಲ್ಲಿ. ಅದು ಡಿಫರೆಂಟ್. ನಾವು ಭಕ್ತಿ ಆಕ್ಚುಲ್ ಭಕ್ತಿ ಅಂದ್ರೆ ಏನು, ಭಕ್ತಿ ಹೇಗಿರ್ಬೇಕು, ಅದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಯಾರು? ಪ್ರಭುಪಾದರು ಅದ್ರ ಬಗ್ಗೆ ಪೂರ್ತಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಭಕ್ತಿ ಬಗ್ಗೆ ಏನ್ ಹೇಳಿದ್ರಂತ, ಏನಾರ ಒಂದು ಪಾಯಿಂಟ್ ನೆನಪಿದೆಯಾ? ಪ್ರಭುಪಾದರು ಏನ್ ಹೇಳಿದ್ರಂತ? ಅದೇ ಅಂದ್ರೆ ನಮ್ಗೆ ನವವಿಧ ಭಕ್ತಿ ಇರುತ್ತೆ. ಮತ್ತೆ ಅದೋ ಶ್ರದ್ಧೆಯಿಂದ ಸ್ಟಾರ್ಟ್ ಮಾಡ್ಬೇಕು. ಅದೋ ಶ್ರದ್ಧಾ, ನೆಕ್ಸ್ಟ್ ಭಜನೆ, ಅದೋ ಶ್ರದ್ಧಾ, ಸಾಧು ಸಂಘ, ಭಜನೆ ಕ್ರಿಯೆ, ಸಾಧು ಸಂಘ ತಗೋಬೇಕು. ನೆಕ್ಸ್ಟ್ ಬಂದು ಅದು ಮತ್ತೆ ಭಜನೆ ಕ್ರಿಯೆ, ಭಗವಂತನ ಬಗ್ಗೆ ಸ್ತುತಿ ಮಾಡ್ಬೇಕು. ಸೊ ಈ ತರ ಅನರ್ಥ ನಿವೃತ್ತಿ, ಅದೆಲ್ಲ 9 ವಿಧಾನ ಸ್ಟೆಪ್ಸ್ ಅಲ್ಲಿ ಹೋಗ್ತಾ ಇರ್ಬೇಕು ಭಕ್ತಿಯಲ್ಲಿ ಅಂತ ಹೇಳ್ತಿದ್ರು. ಅದನ್ನ ಹೇಳಿದ್ರು ಪ್ರಭುಜಿ. ಇನ್ನು ಶ್ರೀಲ ಪ್ರಭಾತ್ ಹೇಳ್ತಾರೆ, ಯಾವುದು ನಮಗೆ ಆಶೆ ಆಕಾಂಕ್ಷೆಗಳು ನಮ್ಮನ್ನ ಇರಬಾರದು ಅಂತ. ಆದ್ರೆ ಹಾಗೆ ಇದು ಆಶೆ ಆಕಾಂಕ್ಷೆ ಯಾವುದು ಇರಕೂಡದು. ಹಾಗಿದ್ರೆ ಮಾತ್ರ ನಾವು ಶುದ್ಧ ಭಕ್ತಿಯಲ್ಲಿ ಬರಬಹುದು ಅಂತ ಶ್ರೀಲ ಪ್ರಭಾತ್ ಹೇಳ್ತಾರೆ ಪ್ರಭುಜಿ. ನೆಕ್ಸ್ಟ್. ಫಸ್ಟ್ ನಮಗ್ ಶ್ರದ್ಧೆಯಿಂದಾನೇ ಭಕ್ತರ ಸಂಘ ಎಲ್ಲ, ನೆಕ್ಸ್ಟ್ ಏನ್ ಸ್ಟೆಪ್ಸ್ ಇದೆಲ್ಲ ಪ್ರಭುಜಿ, ಅದೆಲ್ಲ ಶ್ರದ್ಧೆಯಿಂದಾನೇ ಸಿಗುತ್ತೆ. ಶ್ರದ್ಧೆ ಸಾಧು ಸಂಘ ಸಿಗುತ್ತೆ. ಮತ್ ಸಾಧು ಸಂಘದಲ್ಲಿ ಬಂದಾಗ ನಾವು ಭಗವಂತನ ಬಗ್ಗೆನೆ ಚರ್ಚೆ ಮಾಡ್ಬೇಕು. ಮತ್ ನಾವ್ ಅದನ್ನ ಬಿಟ್ಟು ಬೇರೆದೇನಾದ್ರು ಮಾಡಿದ್ರೆ ನಮ್ಮಲ್ಲಿರೋ ಸಾಧು ಸಂಘ ಎಲ್ಲ ಭಗವಂತ ಕಸ್ಕೊಂಡ್ ಬಿಡ್ತಾನೆ ಅಂತ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವೆರಿ ಗುಡ್. ನೆಕ್ಸ್ಟ್. ಮೂರನೇ ಸೂತ್ರ ಅಮೃತ ಸ್ವರೂಪಚ. ಜಸ್ಟ್ ಸೂತ್ರ ಇದು. ಇದರ ಅರ್ಥ ಏನು ಹೇಳಿದ್ರೆ, ದಿಸ್ ಯುವರ್ ಲವ್ ಫಾರ್ ಗಾಡ್ ಇಸ್ ಎಟರ್ನಲ್. ಅಂದ್ರೆ ಶುದ್ಧ ಪ್ರೀತಿ ಏನಿದೆ, ಭಗವಂತನ ಪ್ರೀತಿ ಏನಿದೆ, ಅದು ಏನದು ಶಾಶ್ವತವಾದಂತ. ಎಟರ್ನಲ್ ಅಂದ್ರೆ ಶಾಶ್ವತ. ಯಾವಾಗ ಒಬ್ಬ ವ್ಯಕ್ತಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋಂ ಯೋ ವಿಧಿ ತತ್ವತಃ ತಕ್ವಾ ದೇಹಂ ಪುನರ್ಜನ್ಮ ನೈತಿ. ಸೊ ಅರ್ಜುನ, ಯಾವಾಗ ಒಬ್ಬ ವ್ಯಕ್ತಿ ಭಗವಂತನ
ದಿವ್ಯ ಗುಣಗಾನವನ್ನ ಅವನ ಬಗ್ಗೆ ಚರ್ಚೆ ಮಾಡ್ತಾನೆ. ದಿವ್ಯ ಲೀಲೆ ಬಗ್ಗೆ, ಜನ್ಮ ಮತ್ತು ಕರ್ಮದ ಬಗ್ಗೆ ಆ ವ್ಯಕ್ತಿ ಮತ್ತೆ ಈ ಜಗತ್ತಿನಲ್ಲಿ ಭೌತಿಕವಾಗಿ ಮತ್ತೆವನ್ನ ಜನ್ಮ ತಗೊಳ್ಳೋದಿಲ್ಲ ಅಂತ ಅರ್ಥ. Okay. ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನದು, ನಾನೇನು ಹೇಳಿದೆ, ಮಮೈ ವಂಶ ಜೀವಲೋಕೆ ಜೀವಭೂತ ಸನಾತನ. ಎಸ್. ಯಾಕೆ ಹೇಳಿ, ನಾವೆಲ್ಲರೂ ಭಗವಂತನ ಒಂದು ಫ್ರಾಗ್ಮೆಂಟ್, ಒಂದು ಪಾರ್ಟ್, ಅಂಶ. ಓಕೆ, ಕ್ವಾಲಿಟಿ ವೈಸ್ ಸೇಮ್ ಇದೆ, ಕ್ವಾಂಟಿಟಿ ವೈಸ್ ಬೇರೆ ಬೇರೆ ಇದೆ. ಕ್ವಾಲಿಟಿ ಸೇಮ್. ಒಂದು ಸಮುದ್ರದಲ್ಲಿ ಹೇಗೆ ಭಗವಂತನ ನಮ್ಗೇನು ವ್ಯತ್ಯಾಸ ಅಂದ್ರೆ, ಸಮುದ್ರದಲ್ಲಿ ನೀರಕ್ಕೂ ಸಮುದ್ರದಲ್ಲಿ ಇರುವಂತ ಒಂದು ಡ್ರಾಪ್ ನೀರಕ್ಕೂ ವ್ಯತ್ಯಾಸ ಇದೆ. ಬಟ್ ಅದರಲ್ಲಿ ಎರಡರಲ್ಲೂ ಉಪ್ಪಿದೆ, ಬಟ್ ಇದಕ್ಕೆ ವ್ಯತ್ಯಾಸ ಇದೆ. ಅದೇ ರೀತಿ ನಮ್ಗೆ ಸಚ್ಚಿದಾನಂದ ಸ್ವರೂಪ ನಮಗೂ ಇದೆ, ಯಾಕಂದ್ರೆ ಆತ್ಮ ಇದೆ. ಅದಕ್ಕೆ ಹಾಗಾಗಿ ನನ್ನ ಒಂದು ಅಂಶ ಅಂತ ಹೇಳ್ತಾನೆ. ಈಗ ಬೆಂಕಿ ಉರಿತಿರ್ಬೇಕಾದ್ರೆ ಬೆಂಕಿದೊಂದು ಕಿಡಿ ಅಲ್ವಾ, ಹಾಗೆ ಭಗವಂತ ಬೆಂಕಿ ಇದ್ದಾಗ ಒಂದೊಂದು ಕಿಡಿ ತುಣುಕು ಅಷ್ಟೇ. ನಾವು ಯಾವಾಗ ಒಬ್ಬ ವ್ಯಕ್ತಿ ಕನ್ವಿನ್ಸ್ ಆಗ್ತಾನೆ ನಾವು ಅಶಾಶ್ವತ, ಓಕೆ, ಈ ಜಗತ್ತಿನಲ್ಲಿ ಇಮ್ಮೋರ್ಟಾಲಿಟಿ ಇದೆ, ಸಾವಿದೆ, ದುಃಖಿದೆ, ನಾನು ಇಲ್ಲಿ ಹೊರಗೆ ಹೋಗ್ಬೇಕು ಅಂದ್ರೆ ಅನ್ಲೆಸ್ ನಮ್ಮ ಪೊಸಿಷನ್ ಏನು, ನಮ್ಮ ಸ್ಥಾನ ಏನು, ಏನು ಕೃಷ್ಣರೇ ನಿತ್ಯದ ಸದಾ ನಾವು ಭಗವಂತನ ಸೇವಕರು ಅಂತ ಒಬ್ಬ ಯಾವಾಗ ತಿಳ್ಕೊಳ್ತಾನೆ, ಯಾವ ಸಮಯದಲ್ಲಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಯಾವ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ನಾನು ಸದಾ ಭಗವಂತನ ಭಕ್ತ, ನಾನು ಸೇವಕ ಅಂತ ಅರ್ಥ ಆಗತ್ತೋ ಆವಾಗ ನೋ ಕ್ವಶನ್, ಈ ಭೌತಿಕ ಅಶಾಶ್ವತವಾಗಿರುವಂತದ್ದು ಇಲ್ಲ, ಶಾಶ್ವತ ಆಗಿರುತ್ತೆ. ಸಿಂಪಲ್ ಲಾಜಿಕ್ ಏನಂದ್ರೆ, ಯಾವಾಗ ಒಬ್ಬ ವ್ಯಕ್ತಿ ತಾನು ತಿಳ್ಕೊಳ್ತಾನೆ ನಾವು ನಶ್ವರ ಶರೀರದಲ್ಲಿ ಇದ್ದೇವೆ, ಅಶಾಶ್ವತವಾದಂತ ಭೌತಿಕ ಜಗತ್ತಿನಲ್ಲಿ ಇದ್ದವಾಗ ಏನ್ ತಿಳ್ಕೊಳ್ತಾನೆ ಅವನು, ಏನ್ ತಿಳ್ಕೊಳ್ಬೇಕು, ನಾವು ಭಗವಂತನ ಸೇವಕರು ಅಂತ ತಿಳ್ಕೊಂಡ ತಕ್ಷಣನೇ ಅಶಾಶ್ವತವಾಗಿರೋದು ಶಾಶ್ವತ ಆಗಿಬಿಡ್ತಾರೆ. ಪ್ರಭುಪಾದ ಬರ್ತಾರೆ ಅಲ್ಲಿ, as soon as one understand that his position as a living entity is an eternal servitor of the Lord, there is no question of him. ಹಾಗಾಗಿ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕು, ಭಗವಂತನನ್ನು ಸ್ವೀಕಾರ ಮಾಡ್ಬೇಕು, ಸೇವಕನ. ಸೊ ಅದನ್ನು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಅದರ್ವೈಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಭೌತಿಕ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಕಟ್ಟಿ ಹಾಕೊಳ್ತಾನೆ. ಒಂದ್ ವೇಳೆ ನಾವು ಭಕ್ತಿ ಮಾಡಿದ್ರೆ ಈ ಜಗತ್ತು ಅಶಾಶ್ವತ ಇರ್ಬೋದು, ನಾವು ಶಾಶ್ವತವಾಗಿರ್ಬೋದು. ಆದ್ರೆ ಈ ಜಗತ್ತು ಅಶಾಶ್ವತ ಇರ್ಬೋದು, ನಾವು ಅಶಾಶ್ವತ ಇರ್ಬೋದು. ಬಟ್ ಒಂದು ಶಾಶ್ವತವಾಗಿರುತ್ತೆ, ಏನದು, ಈ ಜಗತ್ತು ಅಶಾಶ್ವತ ಇರ್ಬೋದು, ನಾವು ಅಶಾಶ್ವತ ಇರ್ಬೋದು. ಜಗತ್ತಿನಲ್ಲಿ ಏನೆಲ್ಲ ಅಶಾಶ್ವತ ಇದೆ, ಬಟ್ ಒಂದು ಶಾಶ್ವತಗೊಳ್ತದೆ, ಏನದು, ನಮ್ಮ ಆತ್ಮ. ಆತ್ಮ ಶಾಶ್ವತವಾಗಿದ್ದೇ ಇದೆ. ಆತ್ಮ ಇಸ್ ಎಟರ್ನಲ್ ಉಂಟು. ಪ್ರಕೃತಿ ನೋ ಪ್ರಕೃತಿ ಇಸ್ ನಾಟ್ ಪರ್ಮನೆಂಟ್. ಗುಲಾಬಿ ರೈಟ್. ನಾವ್ ಎಷ್ಟು ಭಕ್ತಿ ಮಾಡಿರ್ತೇವಲ್ಲ ಅದು ಒಂದು ಶಾಶ್ವತ ಆಗಿರ್ತದೆ, ಬಾಕಿದ ಎಲ್ಲ ಶಾಶ್ವತ. ಈಗ ನೀವು ಇವತ್ತು ಬೆಳಿಗ್ಗೆ ಎದ್ದು ಯಾರು ಜಪ ಮಾಡಿದ್ರಿ, ಯಾರ್ಯಾರು ಎಲ್ಲ ಎದ್ಕೊಂಡು ಜಪ ಮಾಡಿದ್ರಿ, ಕ್ಲಾಸ್ ಕೇಳಿದ್ರಿ, ಏನೋ ದೇವರಿಗೆ ಹೂವು ಇಟ್ರಿ, ಪೂಜೆ ಮಾಡಿದ್ರಿ, ಆರತಿ ಮಾಡಿದ್ರಿ, ಪ್ರಸಾದ ತಿಂದ್ರಿ, ಇದೇ ಮಾಡಿದ್ರೆ ಎಲ್ಲ ಕೌಂಟ್ ಆಗ್ತದೆ. ಅದು ಪರ್ಮನೆಂಟ್ ಅಕೌಂಟ್ ಅಲ್ಲಿ ಜಮಾ ಆಗಿರ್ತದೆ. ಅದ್ರ ಜೊತೆಗೆ ನಾವು ಮಾಡಿರ್ತೀವಿ, ಏನ್ ಮಾಡಿರ್ತೀವಿ, ಭೌತಿಕ ಚಟುವಟಿಕೆಗಳನ್ನು ಮಾಡಿರ್ತೀವಿ. ಅಥವಾ ಯಾರಾದ್ರ ಬಗ್ಗೆ ಈಗ ನೀವು ಇಲ್ಲಿ ಕುತ್ಕೊಂಡು ಕೇಳ್ತಾ ಇದ್ರಿ, ಇದು ನಿಮ್ ಶಾಶ್ವತ ಅಕೌಂಟ್ ಅಲ್ಲಿ ಆಡ್ ಆಯ್ತು. ಅದನ್ನ ನೀವು ಯಾರು ಕುತ್ಕೊಂಡು ಟಿವಿ ನೋಡಿದ್ರಿ, ನ್ಯೂಸ್ ಪೇಪರ್ ಓದಿದ್ರಿ, ಅಥವಾ ಯಾರ್ಯಾರ ಬಗ್ಗೆ ಕುತ್ಕೊಂಡು ಮಾತಾಡಿದ್ರಿ, ಓಕೆ, ಮೊಬೈಲ್ ಅಲ್ಲಿ ಯಾರ್ದು ಸ್ಟೇಟಸ್ ನೋಡಿ ಹಾ ಹೋ ಅಂತ ಅದೆಲ್ಲ ಮಾಡಿದ್ವಿ, ಅದೆಲ್ಲ ಶಾಶ್ವತನ. ಅದು ಎಲ್ಲಿಯೂ ಆಡ್ ಆಗಿರಲ್ಲ, ಅದು ಎಲ್ಲಿಯೂ ಆಡ್ ಆಗಿರಲ್ಲ ಅದು. ಬಟ್ ಅದೇ ಒಂದ್ 10 ನಿಮಿಷ ನಾವು ಕುತ್ಕೊಂಡು ಅದನ್ನೆಲ್ಲ ಮಾಡುವಾಗ 10 ನಿಮಿಷ ಕುತ್ಕೊಂಡು ಮಾಲೆ ಮಾಡಿದ್ರಿ ಅಂದ್ರೆ ಅದು ಶಾಶ್ವತ ಅಕೌಂಟ್ ಅಲ್ಲಿ ಇರ್ತದೆ. ಈ ಜನ್ಮ ಮುಗಿದಾದ್ಮೇಲೂ ಪರ್ಮಿಟ್ ಇರ್ತದೆ. ಬಟ್ ಅದೇ ನಾವು ಒಂದು ದಿನ ಫುಲ್ ಹೋಲ್ ಡೇ ಟಿವಿ ನೋಡ್ತಾ ಸ್ಪೆಂಡ್ ಮಾಡಿದ್ದು, ಅದು ಯಾವ ಅಕೌಂಟ್ ಅಲ್ಲಿ ಇರಲ್ಲ, ಗಾಳಿಯಲ್ಲೇ.
ಅದನ್ನ ಇಲ್ಲಿ ಹೇಳ್ತಾ ಇದ್ರು. ಭೌತಿಕದ ಯಾವುದೇ ಕಾರ್ಯ ಇರಲಿ ಅದು ಶಾಶ್ವತನ, ಅದು ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಆತ್ಮದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಏನದು? ಬಾಲಾಗ್ರ ಶತ ಭಾಗಶ್ಯ ಶತಾಧ ಕಲ್ಪಿತಶ್ಯ ಚ ಭಾಗೋ ಜೀವ ಸ ವಿಜ್ಞೇಹ ಸ ಚಿನಾಂತ ತ್ಯಾಯ ಕಲ್ಪತೆ. ಹೇಗೆ ಒಬ್ಬ ಆತ್ಮ ಸಣ್ಣದಾಗಿ ತುಣುಕಿನಲ್ಲಿ ತುಣುಕು, ಒಬ್ಬ ಕೂದಲು ಎಲೆಯನ್ನ ತಗೊಂಡು ತುಣುಕನ್ನು ತಗೊಂಡು ಎಷ್ಟೋ ಸಾರಿ ಕಟ್ ಮಾಡಿರೋದು ಒಂದೇ ನಡೀತದೆ. ಹಾಗಾಗಿ ತುಂಬಾ ಚಿಕ್ಕದಿದೆ, ಬಟ್ ಅದೇ ಶಾಶ್ವತವಾಗಿದೆ. ಅದೇ ಆತ್ಮಕ್ಕೆ ಕನೆಕ್ಟ್ ಆಗಿರುವಂತ ಕಾರ್ಯಗಳು, ಪರಮಾತ್ಮನ ಭಕ್ತಿ, ಅದು ಶಾಶ್ವತವಾಗಿದೆ. ನೆಕ್ಸ್ಟ್ ಶ್ಲೋಕ 4th. ಯಲ್ಲಬ್ಧ್ವಾ ಪುಮಾನ್ ಸಿದ್ಧೋ ಭವತಿ. ಒಬ್ಬರು ಯಾರು ಆನ್ ಮಾಡಿ, ನಾನು ಯಾವಾಗ ಒಂದು ಶ್ಲೋಕ ಹೇಳ್ತೇನೆ ಒಬ್ಬರೇ ಹೇಳ್ಬೇಕು. ಯಾರು ಹೇಳ್ತೀರಿ? ಆನ್ ಮಾಡಿ, ಒಬ್ಬರೇ ಆನ್ ಮಾಡಿ, ಬೇಗ ಆನ್ ಮಾಡಿ. ಎಸ್, ನಾನು ಹೇಳ್ತೇನೆ, ನೆಕ್ಸ್ಟ್ ಹೇಳ್ಬೇಕು. ಯಲ್ಲಬ್ಧ್ವಾ ಪುಮಾನ್ ಹೇಳಿ. ಯಾರು ಹೇಳ್ತಿದ್ದಾರೆ? ಒಬ್ಬರು ಅನ್ಮ್ಯೂಟ್ ಮಾಡಿ ರಿಪೀಟ್ ಮಾಡಿ. ಯಲ್ಲಬ್ಧ್ವಾ ಪುಮಾನ್ ಸಿದ್ಧೋ ಭವತಿ ಸಿದ್ಧೋ ಭವತಿ ಅಮೃತೋ ಭವತಿ ಅಮೃತೋ ಭವತಿ ತೃಪ್ತೋ ಭವತಿ. ತೃಪ್ತೋ ಭವತಿ. ಎಸ್, ಇದರ ಅರ್ಥ ಏನಂದ್ರೆ, upon achieving the stage of transcendental devotional service in pure love of God, a person becomes perfect, immortal and peaceful. ಇದರ ಅರ್ಥ ಏನಂದ್ರೆ, ಯಾವಾಗ ಒಬ್ಬ ವ್ಯಕ್ತಿ ಭಕ್ತಿಯನ್ನು ಮಾಡಿ ಭಗವಂತನ ಪ್ರೇಮವನ್ನ ಗಳಿಸ್ಕೊಳ್ತಾನೆ, ಅವಾಗ ಅವನ ಜೀವನ ಪರ್ಫೆಕ್ಟ್ ಆಗುತ್ತೆ. ನಮ್ಮ ಜೀವನ ಪರ್ಫೆಕ್ಟ್ ಯಾವಾಗ ಆಗುತ್ತೆ? ಪರ್ಫೆಕ್ಟ್ ಅನ್ನೋದು ಕನ್ನಡದಲ್ಲಿ ಏನ್ ಹೇಳ್ತಾರೆ? ಪರಿಪೂರ್ಣ ಆಗುತ್ತೆ. ಎಸ್, ಪರಿಪೂರ್ಣ. ಎಸ್, ಮೊದಲೇ ವಿಷಯ ಏನಂದ್ರೆ ನಮ್ಮ ಜೀವನ ಪರಿಪೂರ್ಣ ಆಗುತ್ತೆ. ಇಮ್ಮೋರ್ಟಲ್ ಅಂದ್ರೆ ಅಶಾಶ್ವತವಾಗಿರೋದು ಶಾಶ್ವತ ಆಗುತ್ತೆ. ಮೋರ್ಟಲ್ ಅಂದ್ರೆ ಶಾಶ್ವತ, ಇಮ್ಮೋರ್ಟಲ್ ಅಂದ್ರೆ ಮೋರ್ಟಲ್ ಅಂದ್ರೆ ಅಶಾಶ್ವತ, ಇಮ್ಮೋರ್ಟಲ್ ಅಂದ್ರೆ ಶಾಶ್ವತ. ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ತಿದ್ಯಾ? ಎರಡನೇ ವಿಷಯ ಹೇಳ್ತಾರೆ, ನಮ್ಮ ಜೀವನ ಶಾಶ್ವತ ಆಗುತ್ತೆ. ಮೂರನೇದಾಗುತ್ತೆ ಏನದು? ಶಾಂತ, ಪೀಸ್ಫುಲ್. ಈ ಮೂರಾಗ್ತವೆ. ಏನು? ಪರಿಪೂರ್ಣ ಆಗತ್ತೆ, ನಮ್ಮ ಜೀವನ ಶಾಶ್ವತ ಆಗತ್ತೆ, ಮತ್ತೆ ನೆಮ್ಮದಿ ನಮ್ಮ ಜೀವನದಲ್ಲಿ ಆಗುತ್ತೆ. ಈ ಮೂರು ಯಾರಿಗೆ ಬೇಕು ಅಂದ್ರೆ ಏನ್ ಹೇಳಿ? ಜೀವನ ಪರಿಪೂರ್ಣ ಆಗ್ಬೇಕು, ಶಾಶ್ವತವಾಗಿ ಉಳಿಬೇಕು, ಮತ್ತೆ ನೆಮ್ಮದಿಯಾಗಿರ್ಬೇಕು, ಶಾಂತಿ. ಈ ಮೂರು ಬೇಕಂದ್ರೆ ಏನ್ ಮಾಡ್ಬೇಕು? ಯಲ್ಲಬ್ಧ್ವಾ ಪುಮಾನ್ ಸಿದ್ಧೋ ಭವತಿ ಅಮೃತೋ ಭವತಿ ತೃಪ್ತೋ ಭವತಿ. ಸಂತುಷ್ಟಿನೂ ಆಗತ್ತೆ. ಅಂದ್ರೆ ಇದರ ಅರ್ಥ ಎಲ್ಲೇ ಇದೆ, ಯಾವಾಗ ಒಬ್ಬ ವ್ಯಕ್ತಿ ಈ ಸ್ಥಾನಕ್ಕೆ ಹೋಗಿ ಮುಟ್ತಾನೆ, ಭಕ್ತಿ ಮಾಡ್ತಾ ಶುದ್ಧ ಭಕ್ತಿ ಪ್ರೇಮ ಭಕ್ತಿಗೆ ಹೋಗಿ ಮುಟ್ತಾನೆ, ಅವಾಗ ಏನಾಗತ್ತೆ? ಸಿದ್ಧೋ ಭವತಿ. ಸಿದ್ಧೋ ಅಂದ್ರೆ ಏನ್ ಹೇಳಿ? ಆಲ್ರೆಡಿ ಹೇಳಿದ್ವಿ, ಜೀವನ ಪರಿಪೂರ್ಣ ಆಗತ್ತೆ, ಪರ್ಫೆಕ್ಟ್ ಆಗತ್ತೆ. ಸಿದ್ಧೋ ಭವತಿ ಅಂದ್ರೆ ಪರ್ಫೆಕ್ಟ್. ಎರಡನೇದ್ದು ಅಮೃತೋ ಭವತಿ. ಅಮೃತ ಅಂದ್ರೇನು? ಮೃತ ಅಮೃತ. ಅಮೃತ ಅಂದ್ರೆ ಏನ್ ಹೇಳು? ಶಾಶ್ವತ. ಮೂರನೇದ್ದು ತೃಪ್ತೋ ಭವತಿ, ಸಂತುಷ್ಟ ಆಗ್ತದೆ, ಪೀಸ್, ನೆಮ್ಮದಿ. ಸರಿ. ಸೊ ಇದನ್ನ ಈ 4ನೇ ಶ್ಲೋಕದಲ್ಲಿ ನಾರಾಯಣ ಮುನಿಗಳು ಹೇಳ್ತಾರೆ. ಹೇಗೆ ಒಂದು ಜೀವ ಇಡೀ ಬ್ರಹ್ಮಾಂಡದಲ್ಲಿ ಒಂದು ಜಾಗ, ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ, ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ, ಒಂದು ರೋಗದಿಂದ ಇನ್ನೊಂದು ರೋಗಕ್ಕೆ, ಒಂದು ಕಷ್ಟದಿಂದ ಮತ್ತೊಂದು ಕಷ್ಟಕ್ಕೆ ಒಂದು ಜೀವ ಸುತ್ತಾ ಇದೆ. ಅರ್ಥ ಆಯ್ತಲ್ಲ? ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ, ಒಂದು ಜಾಗದಿಂದ ಇನ್ನೊಂದು ಲೋಕಕ್ಕೆ. ನೀವು ಎಷ್ಟು ಜನ ಇದ್ದೀರಿ ಒಂದೇ ಜಾಗದಲ್ಲಿ ಇದ್ದೀರಾ? ಹುಟ್ಟದಾಗಿಂದ ಯಾರಿದ್ದೀರಿ? ಒಂದೇ ಜಾಗದಲ್ಲಿ ಇದ್ದೇನೆ ಅನ್ನೋರು ಕೈ ಎತ್ತಿಲ್ಲಿ. ನಾನು ಯಾವಾಗ ಹುಟ್ಟಿದ್ದೀನಿ ಅವಾಗಿಂದ ಒಂದೇ ಜಾಗದಲ್ಲಿ ಇದ್ದೀನಿ. ಕೈ ಎತ್ತಿ ಒಬ್ರು. ಇಲ್ಲ, ಅಲ್ಲ, ಇದ್ದವ್ರಿಗೆ ಕೈ ಎತ್ತ ಕೆಳಗೆ. ಯಾರಿದ್ದೀರಿ? ಎಲ್ಲಿ ಹುಟ್ಟಿದ್ದೀನಿ ಅದೇ ಊರಲ್ಲಿ ಇದ್ದೇನೆ ಅನ್ನೋರು ಕೈ ಎತ್ತಿ. ಯಾರು ಇಲ್ಲ ಇಲ್ಲಿ ನೋಡಿ, ಒಬ್ರು ಕೈ ಎತ್ತ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ಒಂದೇ ಊರಲ್ಲಿ ಇದ್ದರೂ ಕೂಡ ನಾವು ಇದೇ ಜನ್ಮ ಬಂದಾದ್ಮೇಲೂ ಒಂದೇ ಊರಲ್ಲಿ ಇರಕ್ ಆಗ್ತಾ ಇಲ್ಲ, ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಹಾಗೆ ನಾವು ಯಾವ್ಯಾವ್ದೋ ಲೋಕದಿಂದ ಯಾವ್ಯಾವ ಲೋಕಕ್ಕೆ ಬಂದಿದ್ದೇವೆ ಗೊತ್ತಿಲ್ಲ. ಎಷ್ಟ್ ಜನ ಹೇಳ್ತೀರಿ ನಾವು ಒಂದೇ ಶರೀರದಲ್ಲಿ ಇದ್ದೇನೆ ಅಂತ? ಯಾರು ನಾವು ಒಂದೇ ಶರೀರದಿಲ್ಲ. ಯಾವ್ಯಾವ ಶರೀರದಿಂದ ಈ ಶರೀರಕ್ಕೆ ಬಂದಿರೋದು ಗೊತ್ತಿಲ್ಲ. ಆಕಳನು, ಹಸುನು, ನಾಯಿನು, ಬೆಕ್ಕು, ಏನೋ ಮತ್ತೊಂದು ಮುಗಿದೊಂದು ಪಕ್ಷವು, ಮೀನು, ಏನಿಲ್ಲ, ಕೋಳಿ,
ಮರ ಗಿಡಗಳು, ವನಸ್ಪತಿಯೋ, ಏನೇ ಜಲಚರ, ಏನೇ ಒಂದು ಶರೀರದಿಂದ ಇವತ್ತು ಇಲ್ಲಿ ಬಂತು. ಗ್ಯಾರಂಟಿ ಇತ್ತ ಇದೇ ಊರಲ್ಲಿ ಹುಟ್ಟಿದ್ವಿ ನಾವು ಬೇರೆ ಜನ್ಮ ಇರುವಾಗ ಅಂತ? ಅದು ಗ್ಯಾರಂಟಿ ಇಲ್ಲ. ಇನ್ನು ಯಾವುದೋ ಲೋಕದಲ್ಲಿ, ಮತ್ಯಾವುದೋ ಲೋಕದಲ್ಲಿ ಕೂಡ ಇದ್ದಿರಬಹುದು ಅವನು. ಓಕೆ, ಭೂಲೋಕದಲ್ಲಿ ಅಷ್ಟೇ, ಇನ್ನೊಂದು ಯಾವುದೋ ಲೋಕದಲ್ಲೂ ಕೂಡ ನಾವು ಇದ್ದಿರದಾಗ ಗೊತ್ತಿಲ್ವ. ಅದಕ್ಕೆ ಶಾಶ್ವತವಾಗಿ ಯಾರೂ ಒಂದ್ ಕಡೆ ಇಲ್ಲ. ಅಂದ್ರೆ ಮತ್ತೆ ಇನ್ನೊಂದು, ಮೊದಲು ಕಷ್ಟ ಇತ್ತಲ್ಲ ನನಗೆ ಚಿಕ್ಕವನಿರುವಾಗ, ಅಥವಾ ಜಾಸ್ತಿ ದಿನದ ಆಲೋಚನೆ ಮಾಡಕ್ ಹೋಗ್ಬೇಡಿ, ಒಂದ್ 5 ವರ್ಷದಿದ್ದು ಕಷ್ಟ ಇತ್ತಲ್ಲ, ಆ ಕಷ್ಟ ಇವತ್ತಿದೆಯಾ? ಎಲ್ಲ ಹೋಯ್ತದು. ಬಟ್ ಅವಾಗ ಕಷ್ಟ ಬಂತು ಅಂತೇಳಿ ಅದು ಹೋಗಾದ್ಮೇಲೆ ಈ ಕಷ್ಟ ಯಾವ್ದು ಬರ್ದಂಗಿದ್ಯಾ? ಯಾರಿಗೆ ಹೇಳಿ, ಕೈ ಎತ್ತಿ. ಈ ಕಷ್ಟ ಇಲ್ಲ ನನಗೆ, ಆ ಪೇಜ್ ಕ್ಲೋಸ್ ಆಯ್ತು, ಬೇರೆದೊಂದು ಬಂದಿದೆ ಈಗ. ಹಾಗೆ 10 ವರ್ಷದಿಂದ ಮತ್ತೊಂದಿತ್ತು, 15 ವರ್ಷದಿಂದ ಮತ್ತೊಂದಿತ್ತು. ಓಕೆ, ಈಗ ಅನ್ಕೊಂಡಿರ್ತೀರಿ ನಾವೆಲ್ಲರೂ, ಬಟ್ ಹಂಗ್ ಸಾಧ್ಯ ಇಲ್ಲ. ಇವತ್ತೇನ್ ಸಮಸ್ಯೆ, ಸ್ವಲ್ಪ ಇದು ಸಮಸ್ಯೆ ಅಲ್ರಿ ಪ್ರಭುಗಳೇ, ಸ್ವಲ್ಪ ಸರಿ ಆಗ್ಬಿಟ್ರಲ್ಲ ಮತ್ತೆಲ್ಲ ಚೆನ್ನಾಗಿರ್ತದೆ. ನೋ, ಸಾಧ್ಯ ಇಲ್ಲ ಅದು. ಈಗ ನಾಳೆನ ಮತ್ತೊಂದು ಏನಾದ್ರು ಹೊರಗೆ ಬರ್ಬೋದು, 2 ತಿಂಗಳಲ್ಲಿ ಮತ್ತೊಂದು ಬರ್ಬೋದು. ಪ್ರತಿ ನಿತ್ಯವಾಗಿ ಜೀವನದಲ್ಲಿ ಒಂದಿಲ್ಲ ಒಂದ್ ಕಷ್ಟ ಇದೆ. ಹೀಗೆ ಜಾಗನೂ ಫಿಕ್ಸ್ ಇಲ್ಲ, ಶರೀರನೂ ಫಿಕ್ಸ್ ಇಲ್ಲ. ಊರು ಈಗಿದ್ದಾರೆ ಸಂಬಂಧಿಕರು, 10 ವರ್ಷದಿಂದ ಯಾರ ಜೊತೆ ಪ್ರೀತಿ ಮಾಡ್ಕೊಂಡಿದ್ದಾರೆ, 5 ವರ್ಷದಿಂದ ಅವ್ರ ಜೊತೆಗೆ ಜಗಳ ಮಾಡ್ಕೊಂಡಿರ್ತೀವಿ, ನೆನಪಿದೆಯಾ? ಅವ್ರ ಜೊತೆಗೆ ಇನ್ನೊಂದು 4 ವರ್ಷದಲ್ಲಿ ಅವ್ರ ಜೊತೆಗೆ ಹೋಗಿ ಕೋರ್ಟಲ್ಲಿ ಓದೋರು ಇರ್ತಾರೆ. ಸೊ ಯಾರ ವ್ಯಕ್ತಿ ಜೊತೆಗೆ ನಾವಿದ್ದೀವಿ ಅಂತ ಆ ವ್ಯಕ್ತಿ ಜೊತೆಗೆ ಶಾಶ್ವತ ಇಲ್ಲ ನೋಡಿ. ಜನರು ಶಾಶ್ವತವಿಲ್ಲ, ಅವ್ರ ಪ್ರೀತಿನೂ ಶಾಶ್ವತವಿಲ್ಲ, ಜಾಗನೂ ಶಾಶ್ವತವಿಲ್ಲ, ಸಮಸ್ಯೆಗಳು ಶಾಶ್ವತ ಇಲ್ಲ, ಬಟ್ ಬರ್ತಾ ಇರ್ತವೆ. ಹೀಗೆ ಒಂದು ಜೀವ ಹಂಗೆ ಸುತ್ತುತ್ತಾ ಇದೆ, ಭ್ರಮಿತ. ಅದಕ್ಕೆ ಭಾಗ್ಯವನದ ಬಗ್ಗೆ ಹೇಳ್ತಾ ಇದ್ರು ನಿನ್ನೆ. ಯಾರು ಭಾಗ್ಯವಾನ್ ಯಾವಾಗ ಆಗ್ತಾರ ಅಂತ ಹೇಳಿದ್ರೆ, ಯಾವಾಗ ನೆನ್ಪಿಟ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ಹೇಳ್ತಿದ್ದಾರೆ. ಸಂಭವ್ ಅಂದ್ರೆ ಏನ್ ಹೇಳಿ? ಸಂಭವ್ ಅಂದ್ರೆ ಏನು ಕನ್ನಡದ ಅರ್ಥ? ಕನ್ನಡದ ಮೀನಿಂಗ್ ಸಂಭವ್ ಯಾರು ಹೇಳ್ತೀರಿ? ಸಂಭವ್ ಹೇಗೋ ಒಂದು, ಹೇಗಾದರೂ ಎಸ್, ಹೇಗಾದರೂ ನೋಡಿ. ಅದೆಲ್ಲ ಸುತ್ತ ಅಶಾಶ್ವತದ ಎಲ್ಲ ವಿಷಯ ಹೇಳಿದ್ನಲ್ವಾ. ಹೇಗಾದರೂ ಒಬ್ಬ ವ್ಯಕ್ತಿ ಒಬ್ಬ ಭಕ್ತರ ಸಂಪರ್ಕದಲ್ಲಿ ಬರ್ತಾರೆ, ಒಬ್ಬ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಬರ್ತಾರೆ, ಬಂದು ಭಗವಂತನ ಸೇವೆಯಲ್ಲಿ ತೊಡಗ್ತಾರೋ, ಅವಾಗ ಏನಾಯ್ತು ಅಂದ್ರೆ 3 ವಿಷಯ ಹೇಳಿದ್ನಲ್ಲ. ಏನ್ ಹೇಳಿದ್ದೆ ಈ ಇದರಲ್ಲಿ? 3 ವಿಷಯ ಹೇಳಿದ್ನಲ್ಲ. ಏನದು ಸೂತ್ರದಲ್ಲಿ? ಪರಿಪೂರ್ಣ, ಶಾಶ್ವತ, ನೆಮ್ಮದಿ. ಎಸ್, ಈ ದಾರಿ, ಈ ಮಾರ್ಗ ಅವನಿಗೆ ಸಿಕ್ಬಿಡ್ತು. ಯಾವಾಗ? ಭಗವಂತನ ಸೇವೆಯಲ್ಲಿ ಭಗವಂತನ ಭಕ್ತರ ಸಂಪರ್ಕದಲ್ಲಿ ಬಂದಾಗ, ಭಗವಂತನ ಭಕ್ತರ ಸೇವೆಯಲ್ಲಿ ತೊಡಗಿದಾಗ ತಕ್ಷಣವೇ ಏನಾಗುತ್ತೆ? ಅವನು ಯಾವ ಮಾರ್ಗದಲ್ಲಿ ಸೇರ್ಬಿಡ್ತಾನೆ? ಈಗ ಹೇಳಿದ್ರಲ್ಲ, ಜೀವನ ಪರಿಪೂರ್ಣತೆಯ ಮಾರ್ಗ, ಜೀವನದ ಶಾಶ್ವತ ಮಾರ್ಗ, ಜೀವನ ನೆಮ್ಮದಿ ಸಮೃದ್ಧಿಯ ಮಾರ್ಗದಲ್ಲಿ ಅವನು ಆಲ್ರೆಡಿ ಮಾರ್ಗದಲ್ಲಿ ಸ್ಟಾರ್ಟ್ ಆಯ್ತು. ಓಕೆ, ಅದಕ್ಕೆ ಹೇಳ್ತಾರೆ ಕೃಷ್ಣ, ಮಾಮುಪತ್ಯ ಪುನರ್ಜನ್ಮ ದುಃಖಾಲಯಂ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಾಂ ಗತಃ. ಏನಂದ್ರೆ ಮಾಮುಪತ್ಯ ಪುನರ್ಜನ್ಮ ದುಃಖಾಲಯಂ ಶಾಶ್ವತ. ಜಗತ್ತೇನಿದೆ ದುಃಖಾಲಯ ಇದೆ. ಈ ದುಃಖಾಲಯದಿಂದ ಒಬ್ಬ ವ್ಯಕ್ತಿ ಹೊರಗೆ ಬರ್ಲಿಕ್ಕೆ ಸಾಧ್ಯ. ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಾಂ ಗತಃ. ಯಾವಾಗ ಒಬ್ಬ ವ್ಯಕ್ತಿ 100% ಭಗವಂತನ ಸೇವೆಯಲ್ಲಿ ತೊಡಗ್ತಾನೆ, ಈ ದುಃಖಾಲಯ ಹೋಗಿ ಶಾಶ್ವತ ಆಗತ್ತೆ. ದುಃಖಾಲಯ ಅಶಾಶ್ವತಂ. ಅಶಾಶ್ವತವಾಗಿರೋ ದುಃಖಾಲಯ ಏನಾಗತ್ತೆ? ಸುಖಾಲಯ ಆಗತ್ತೆ. ದುಃಖಾಲಯ ಕೇಳಿದ್ರಲ್ಲ ನೀವು, ಗ್ರಂಥಾಲಯ, ಔಷಧಾಲಯ, ಮತ್ತೇನೇನು ವಾಚನಾಲಯ ಬರೀತಿದ್ರಲ್ಲ, ಮತ್ತೆ ಅಂತವ್ ಯಾವ್ದವು ಕೇಳ್ರಿ ಯಾರಾದ್ರು? ವಸ್ತ್ರಾಲಯ, ವಾಚನಾಲಯ ಕೇಳಿದ್ರ? ಹಂಗಂದ್ರೇನು? ವಾಚನಾಲಯ ಅಂದ್ರೆ ಪುಸ್ತಕಾಲಯ ಅಂದ್ರೆ ಒಂದರಕ್ಕಿಂತ ಹೆಚ್ಚಿಗೆ ಪುಸ್ತಕಗಳಿದ್ದಾವೆ. ಔಷಧಾಲಯ ಅಂದ್ರೆ ಒಂದರಕ್ಕಿಂತ ಹೆಚ್ಚಿಗೆ ಔಷಧಿ ಇದೆ. ಮತ್ತೆ ಆಲಯ ಇರುವಂತ ಹೇಳಿ ಯಾರಿಗ ಬೇರೆ ಉದಾಹರಣೆ? ಶಸ್ತ್ರಾಲಯ. ಏನು? ಶಸ್ತ್ರಾಲಯ. ಓಕೆ, ಒಂದಕ್ಕಿಂತ ಹೆಚ್ಚು ಶಸ್ತ್ರಗಳಿದ್ದಾವೆ. ಅದೇ ರೀತಿ ಭೌತಿಕ ಜಗತ್ತಿಗೆ ಏನ್ ಹೇಳ್ತಿದ್ರೆ? ದುಃಖಾಲಯ.
ಅಂದ್ರೆ ಏನರ್ಥ? ದುಃಖಗಳೇ ತುಂಬಿಕೊಂಡಿದೆ. ದುಃಖಗಳೇ ತುಂಬಿಕೊಂಡಿದೆ. ಅದಕ್ಕೆ ಯಾರು ಭಕ್ತರ ಸಂಪರ್ಕದಲ್ಲಿ ಬಂದು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ, ಅದೇನ್ ಹೋಗಿ ದುಃಖಾಲಯ ಹೋಗಿ ಏನಾಗತ್ತೆ ಅಂತ ಹೇಳಿದ್ ನನಗೆ? ಸುಖಾಲಯ. ಸುಖಾಲಯ. ಎಸ್. ಯಾರಿಗೆ ಬೇಕು ಸುಖಾಲಯ? ಇನ್ನು ಆಲೋಚನೆ ಮಾಡ್ತಿದ್ದಾರೆ ನಮ್ಮ ಭಕ್ತರು. ಬೇಕೋ ಬೇಡವಾ ತಗೊಂಡು ಅದನ್ನ ಏನ್ ಮಾಡೋದೈತಿ, ಹೆಂಗೆ ಗೊತ್ತಿಲ್ಲ. ಸೊ ಸುಖಾಲಯ ಬೇಕಂದ್ರೆ ಇದನ್ನ ಕೆಲಸ ಮಾಡಿ. ಮೊದಲು ಇಚ್ಛೆ ಬೇಕು, ನಂಗೆ ಸುಖಾಲಯ ಬೇಕು ಅಂತ. ಇಚ್ಛೆ ಇಲ್ದೇನೆ ಹೆಂಗೆ ಸಿಗೋದು? ಇಚ್ಛೆ ಆದ್ರೂ ಬರ್ಬೇಕು. ಇದು ಹೆಂಗ್ ಸಾಧ್ಯ ಇದೆ ಅಂದ್ರೆ, ಸುಖಾಲಯ ಸಿಗ್ಬೇಕಂದ್ರೆ 100% ಎಂಗೇಜ್ಡ್ ಇನ್ ಡಿವೋಷನಲ್ ಸರ್ವಿಸ್. ಭಗವಂತನ ಭಕ್ತಿಯಲ್ಲಿ 100% ತೊಡಗಿದಾಗ ಅದು ಸಾಧ್ಯ ಇದೆ. ಯಾಕೆ ಈ ಭೌತಿಕ ಶರೀರದಲ್ಲಿ ಒಬ್ಬ ದುಃಖದಲ್ಲಿ ಬಳಲ್ತಾ ಇದ್ದಾನೆ ಅಂದ್ರೆ, ಯಾಕಂದ್ರೆ ಬಾಡಿ ಒಂದಿಲ್ಲ ಒಂದ್ ಸಮಸ್ಯೆ ಇದೆ. ಅದು ಒಂದ್ ಬಾಡಿಯಿಂದ ಇನ್ನೊಂದ್ ಬಾಡಿಗೆ, ಈಗ ಚಿಕ್ಕವರಿರುವಾಗ ಒಂದಿರ್ತದೆ, ಬೆಳೀತಾ ಹೋದಾಗ ಮತ್ತೊಂದು ಬರ್ತದೆ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನೋ ದರ್ಶನ. ಹಾಗಾಗಿ ಹುಟ್ಟುವಾಗಿಂದನೇ ಗರ್ಭದಲ್ಲಿ ಇರುವಾಗಲೇ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಮತ್ತೆ ಕೊನೆಗೆ ಈ ಶರೀರ ನಿಂತು ಹೋಗುವವರಿಗೂ, ಉಸಿರು ನಿಂತು ಹೋಗುವವರಿಗೂ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಸೊ ಅದನ್ನ ಈ ಇದರಲ್ಲಿ ಹೇಳ್ತಾರೆ. ಮತ್ತೊಂದು ವಿಷಯ ಹೇಳ್ತಾರೆ, until a person achieves this perfection he cannot be peaceful. ಯಾವಾಗ ಈ ಪೂರ್ಣತೆಯನ್ನ ಯಾವಾಗ ಒಬ್ಬ ವ್ಯಕ್ತಿ ಪಡ್ಕೊಳ್ಳೋದಿಲ್ಲ, ಅವಾಗ ಅವನು ಸಮೃದ್ಧವಾಗಿ ಶಾಂತವಾಗಿ ಇರಕ್ ಸಾಧ್ಯ ಇಲ್ಲ. ಅಶಾಂತಿನೇ ಅವನ ಜೀವನದಲ್ಲಿ ಪಡ್ಕೊಳ್ತಾರೆ. He may artificially think he is the one with the supreme, but actually he is not. ಎಷ್ಟೋ ಜನರು ಆರ್ಟಿಫಿಷಿಯಲ್ ಆಗಿ ವಿಚಾರ ಮಾಡ್ತಾರೆ, ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ಯಾರು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ? ಯಾರು ಕಾಲ್ ಮಾಡಿ ಆರಾಮಿದ್ದೀರಾ? ಎಸ್ ಆರಾಮಿದ್ದೀವಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಹೆಂಗ್ ನಡೀತದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆಕ್ಚುಲಿ ಆಗಿ ನೋಡಿ, ಈಗ ಮಾಡಿ ಹಂಗ ಹೇಳಿದವರು ಆರಾಮಿದ್ದೀರಾ? ಎಸ್ ಆರಾಮಿದ್ದೇವ್ರಿ. ಇಲ್ಲಿ 4-10 ಗುಳಿಗೆ ನೋಡ್ತಾ ಇದ್ದೀವಿ. ಆರಾಮಿರಲ್ಲ. ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಏನ್ ಚೆನ್ನಾಗಿ ನಡೀತಾ ಇರೋದ್ರಲ್ಲಿ ಪಾಯಿಂಟ್ ಅಂತ ಆಡ್ತಾ ಇರ್ತೀವಿ. ಇದು ಪ್ರಾಕ್ಟಿಕಲ್. ಇದು ನೋಡಿ, ನೀವು ಯಾರು ಕೇಳ್ತಾರೆ ಹೇಳಿ, ಯಾರಿಗೆ ಫೋನ್ ಮಾಡ್ತಾರೆ, ಹಾಸ್ಪಿಟಲ್ ಅಲ್ಲಿ ಹೋಗ್ತಾ ಇರ್ತಾನೆ, ಹಾಸ್ಪಿಟಲ್ ಅಲ್ಲಿ ಕೇಳ್ತಾರೆ ಅವ್ರಿಗೆ, ಹೇಗಿದ್ರಿ? ಆರಾಮಿದ್ದೇವೆ, ನೋ ಪ್ರಾಬ್ಲಮ್. ಆರಾಮಿದಾರ? ಮತ್ತೆ ಯಾಕೆ ಆಕ್ಸಿಜನ್ ಹಾಕಿದಾರೆ ಅಲ್ಲಿ? ಯಾಕೆ ಇಂಜೆಕ್ಷನ್ ಹಾಕಿದ್ದಾರೆ? ಯಾಕೆ ಸಲೈನ್ ಬಾಟಲ್ ಹಾಕಿರಲ್ಲ ಅಲ್ಲಿ ಹಾಕೊಂಡೋ ವ್ಯಕ್ತಿನೂ ಹೇಳ್ತಾ ಆರಾಮಿದ್ದೇನೆ. ಸೊ ಅವನು ಹೇಳ. ಸೊ ಹಿಂಗೆ ನಾವು ಏನ್ ಮಾಡಿದ್ವಿ ಅಂದ್ರೆ, ಏನ್ ಕಲ್ಕೊಂಡಿವಿ ಅಂದ್ರೆ, ಟು ಬಿ ಪ್ರಿಟೆಂಡ್ ಅಂತಾರೆ ಅದಕ್ಕೆ. ಪ್ರಿಟೆಂಡ್ ಅಂದ್ರೆ ಏನ್ ಹೇಳಿ? ನಟನೆ ಮಾಡುವುದರಲ್ಲಿ ಇದ್ದೇವೆ. ಓಕೆ, ಹಿಂಗಿದ್ದೇವೆ ನಾವು, ಇಲ್ಲ ಬಟ್ ಹಂಗಿದ್ದೇವೆ. ಹಂಗ್ ಮಾಡೋದ್ರಿಂದ ಏನಾದ್ರು ನಾವು ಆರಾಮಿದ್ದೇವಾ? ಹಂಗ್ ಮಾಡೋದ್ರಿಂದ ಏನಾದ್ರು ದೇ ಆರ್ ನಾಟ್ ಪರ್ಫೆಕ್ಷನ್. ಏನೇ ಮಾಡಿದ್ರು ಅವು ಸಾಧ್ಯ ಇಲ್ಲ. ಹೇಗೆ ಬರುತ್ತೆ ಅಂದ್ರೆ, ಫುಲ್ ಟೈಮ್ ಭಗವಂತನ ಸೇವೆಯಲ್ಲಿ ನಾವು ತೊಡಗಿದಾಗ ಅವಾಗ ಸಾಧ್ಯ ಇದೆ. And if he performs the duties of part and parcel without proudly thinking he is one in all respects, the supreme he attains the real perfection peacefully. ಯಾವಾಗ ಯಾವುದು ನಂದಲ್ಲ ಅಂತ ಹೇಳಿ ಫುಲ್ ಟೈಮ್ ಆಗಿ ಭಗವಂತನ ಸೇವೆಯಲ್ಲಿ ತೊಡಗುತ್ತೆ. ನೆಕ್ಸ್ಟ್ ಶ್ಲೋಕ ಒಬ್ಬರು ಯಾರು ಹೇಳಿ. ಯತ್ ಪ್ರಾಪ್ಯನ ಕಿಂಚಿತ್. ಶ್ಲೋಕ ಕಾಣಿಸ್ತಿದೆಯಾ? ಸೂತ್ರ ನೋಡಕ್ ಇಷ್ಟ ಇಲ್ವಾ? ಯತ್ ಪ್ರಾಪ್ಯ ನ ಕಿಂಚಿತ್ ಪ್ರಾಪ್ಯ ನ ಕಿಂಚತಿ ವಂಚತಿ ನ ಶೋಚತಿ. ಯತ್ ಪ್ರಾಪ್ಯ ನ ಕಿಂಚಿತಿ ವಂಚತಿ ನ ಶೋಚತಿ. ನ ದ್ವೇಷತಿ ನ ರಮತೆ ನೋತ್ಸಾಹಿ ಭವತಿ. ರಿಪೀಟ್ ಮಾಡಕ್ ಹೇಳಿದ್ ನಿಮ್ಗೆ, ರಿಪೀಟ್ ಮಾಡು. ಓಕೆ ಸರ್. ಯತ್ ಪ್ರಾಪ್ಯ ನ ಕಿಂಚಿತ್ ವಾಂಚತಿ ನ ಶೋಚತಿ. ಯತ್ ಪ್ರಾಪ್ಯ ನ ಕಿಂಚತಿ ವಾಂಚತಿ ನ ಶೋಚತಿ. ಕಿಂಚತಿ ಅಲ್ಲ, ಕಿಂಚಿತ್. ಕಿಂಚತಿ ಅಲ್ಲ, ಕಿಂಚಿತ್ ವಂಚತಿ. ಕಿಂಚಿತ್ ವಾಂಚತಿ. ಕಿಂಚಿತ್ ವಾಂಚತಿ.
ನ ಶೋಚತಿ ನ ದ್ವೇಷ್ಟಿ ನ ರಮತೆ ನತ್ಸಾಹಿ ಭವತಿ न शोचति न द्वेष्टि न रमते नोत्साही भवति. हरे कृष्ण. ಏನಂದ್ರೆ ಯಾವಾಗ ಒಬ್ಬ ವ್ಯಕ್ತಿಗೆ ಏನಾಗತ್ತೆ ಈಗ ಹೇಳಿದ್ರು ಅವನಿಗೆ ಒಬ್ಬ ವ್ಯಕ್ತಿ ಇದರಿಂದ ಪಾರಾಗಬೇಕಂದ್ರೆ ಭಕ್ತಿಯಲ್ಲಿ ತೊಡಗಬೇಕು ಅಂತ ತೊಡಗಿದಾದ್ಮೇಲೆ ಏನಾಗತ್ತೆ ಅಂದ್ರೆ ಇಲ್ಲಿ ಹೇಳ್ತಾರೆ ನ ಕಿಂಚಿತ್ ವಾಂಚತಿ ಹಾಗೂ ಉಪಾಯಗಳು ಅಂದ್ರೆ ಫಲಗಳು ಹೇಳ್ತಾ ಇದಾರೆ ಏನಂದ್ರೆ ನೈದರ್ ಡಿಸೈರ್ಸ್ ಎನಿಥಿಂಗ್ ನಾಟ್ ಫಾರ್ ಸೆನ್ಸ್ಗಳು ಆ ವ್ಯಕ್ತಿಗೆ ಏನು ಇಚ್ಛೆ ಪಡಲ್ಲ ಅವನಿಗೆ ನಂಗೆ ಇದು ಬೇಕು ಅದು ಬೇಕು ಅದೆಲ್ಲ ಭಗವಂತ ಸಿಕ್ಕರೆ ಸಾಕ್ಬಿಡಿ ಎಲ್ಲ ಅವ್ನು ಕೊಡ್ತಾ ಇದ್ದೀನಿ ಅವನು ಮತ್ತೆ ಯಾಕೆ ಯಾವುದೇ ಇಂದಿರ ತೃಪ್ತಿಗಳ ಆಸೆ ಇರುವುದಿಲ್ಲ. ಒಂದ್ ವೇಳೆಗೆ ತುಂಬಾ ಎಲ್ಲ ಬಂದಾಗ ಜೀವನದಲ್ಲಿ ಖುಷಿಯಾಗಿ ಹಾರಾಡೋದಿಲ್ಲ, ಏನಾದ್ರೂ ಜೀವನದಲ್ಲಿ ಕಳ್ಕೊಂಡಾಗ ದುಃಖ ಆಗಲ್ಲ. ಇವೆರಡು ಅನ್ನಂತೆ ತುಂಬಾ ಸಿಕ್ಕಾಗ ಖುಷಿಯಾಗಿ ಹಾರಾಡೋದಿಲ್ಲ, ಏನಾದ್ರೂ ಜೀವನದಲ್ಲಿ ಒಂದು ಕಳ್ಕೊಂಡಾಗ ಆಯ್ತು ಅವತ್ತು ನನಗೆ ದೇವರು ಕೊಟ್ಟಿದ್ದ ಇವತ್ತು ತಗೊಳ್ತಾ ಇದ್ದಾರೆ, ನೋ ಪ್ರಾಬ್ಲಮ್, ಕೊಟ್ಟವನು ಅವನೇ ತಗೊಂಡವನು. ಯಾರು ಡೈರೆಕ್ಟ್ ಬರೋದಿಲ್ಲ, ಅವನು ಯಾರು ಬರ್ತಾರೆ ನಮ್ಮ ಜೀವನದಲ್ಲಿ. ಡೈರೆಕ್ಟ್ ಆಗಿ ದೇವರೇನೆ ಬಂದೆಲ್ಲ ಮಾಡಲ್ಲ, ಜನರು ಬರ್ತಾರೆ ಅವ್ರ ಇನ್ಸ್ಟ್ರೂಮೆಂಟ್ ಆಗಿ ನಿಮಿತ್ತವಾಗಿ ಬರ್ತಾರೆ. ಒಂದು ದಿನ ಅವನು ಕೊಟ್ಟ, ಇಷ್ಟೊಂದು ಕೊಟ್ಟ, ಅವಾಗಲೂ ನಾನು ಖುಷಿಯಾಗಿ ಅಷ್ಟು ಹೇಗಿದ್ದೆ ಹಾಗೆ ಇದ್ದೆ, ಓಕೆ ಅವನು ಕೊಟ್ಟಿದ್ದಾನೆ ಏನ್ ಮಾಡುದು. ಒಂದು ದಿನ ಎಲ್ಲಾನು ಇಸ್ಕೊಳ್ತಾನ ಅವನು, ಅವಾಗ ನಮ್ಮ ಭಾವನೆ ಹೆಂಗಿದೆ, ನೋ ಪ್ರಾಬ್ಲಮ್, ಇವತ್ತು ತಗೊಳ್ತಾ ಇದ್ದಾನೆ, ಅವನದೇ ಇತ್ತು ಅವನು ತಗೊಳ್ತಿದ್ದಾನೆ, ನೋ ಪ್ರಾಬ್ಲಮ್. ಹೀಗೆ ಮೈಂಡ್ ಅನ್ನು ಡಿಸ್ಟರ್ಬ್ ಮಾಡ್ಕೊಳ್ಳೋದಿಲ್ಲ ಬರೋದಕ್ಕೆ ಹೋಗೋದಕ್ಕೆ. ಅದರಿಂದ ಮತ್ತೆ ಯಾರನ್ನು ದ್ವೇಷಿಸುವುದಿಲ್ಲ, ಯಾರು ದ್ವೇಷಿಗಳಲ್ಲೇ ಅಲ್ಲ, ನಾವು ದ್ವೇಷ ಮಾಡ್ಲಿಕ್ಕೆ ಕಾರಣವರು ನಾವೇ ಕಾರಣ. ದ್ವೇಷಗಳು ನಮಗ್ ಸಿಗ್ಬೇಕಂದ್ರೆ ನಾವೆಲ್ಲರೂ ದ್ವೇಷಗಳನ್ನು ಕಂಡಿಡಿದು ಇವ್ರು ದ್ವೇಷ, ಇವ್ರು ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿಲ್ಲ, ಅದಕ್ಕೆಲ್ಲದಕ್ಕೂ ಕಾರಣ ನಾವೇ. ನಮ್ಗೆ ಯಾಕೆ ಬಂದಿದ್ದಾರೆ ನಮ್ಮ ಜೀವನದಲ್ಲಿ, ಯಾಕೆ ಅಂತವ್ರು ಬಂದಿದ್ದಾರೆ, ಅದಕ್ಕೆ ಕಾರಣ ನಾವೇ. ಅದಕ್ಕಾಗಿ ಯಾರನ್ನ ದ್ವೇಷಿಸುವುದಿಲ್ಲ. ನನಗೆ ನನ್ನ ಹತ್ರ ಇಂಥದ್ದಿದೆ ಅಂತ ಗಮಂಡಿಂದ ಅವನು ಅದನ್ನ ಎಂಜಾಯ್ ಮಾಡಿ ಖುಷಿ ಪಡ್ಲಿ ಹಾರಕ್ ಹೋಗುದಿಲ್ಲ. ನಾರ್ ಹಿ ಬಿಕಮ್ಸ್ ವೆರಿ ಎಂಥೂಸಿಸ್ಟಿಕ್ ಮೆಟೀರಿಯಲಿ. ಭೌತಿಕದ ಯಾವುದೇ ಒಂದನ್ನ ಗಳಿಸ್ಕೊಂಡಾಗ ಅವನು ಕುಣಿಯೋದಿಲ್ಲ, ಎಲ್ಲಾ ವಿಷಯದಲ್ಲೂ ನಿಶ್ಚಿಂತನಾಗಿರ್ತಾನೆ. ಇಂತಹ ಗುಣಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ವಿಚಾರ ಮಾಡಿ ಎಂತಹ ಶಕ್ತಿ ಇದರಲ್ಲಿದೆ. ಯತ್ ಪ್ರಾಪ್ಯನ ಕಿಂಚಿತ್ ವಾಂಚತಿ ನ ಶೋಚತಿ ನ ದ್ವೇಷ್ಟಿ ನ ರಮತೆ ನೋತ್ಸಾಹಿ ಭವತಿ. ಯಾವ ಆಸೆಗಳಿಲ್ಲ, ಯಾವ ವಿಚಾರಗಳಿಲ್ಲ, ಯಾವ ಸೋಚಗಳಿಲ್ಲ, ಯಾವ ದ್ವೇಷಗಳಿಲ್ಲ, ಯಾವುದರಲ್ಲಿ ಅವನು ಭೌತಿಕ ವಿಷಯದಲ್ಲಿ ತುಂಬಾ ಖುಷಿ ಪಡಕ್ಕೆ ತನ್ನ ಜೀವನ. ಅದಕ್ಕೆ ಹೇಳ್ತಾರೆ ಭಕ್ತಿ ಮಾಡುವಾಗ, ಪ್ರಭುಪಾದರು ಬರೀತಾರೆ, ಭಕ್ತಿ ಮಾಡುವಾಗ ಜೀವನದಲ್ಲಿ ಭಕ್ತಿಯಲ್ಲಿ ಹೋಗಬೇಕಾದ್ರೆ 6 ಅಡೆತಡೆಗಳಿದ್ದಾವೆ. ಯಾರು ಹೇಳ್ತೀರಿ 6 ಅಡೆತಡೆಗಳು? ಭಕ್ತಿ ಮಾರ್ಗದಲ್ಲಿ 6 ಅಡೆತಡೆಗಳಿದ್ದಾವೆ. ಭಕ್ತಿ ಮಾರ್ಗದಲ್ಲಿ ಮುಂದೆ ತಗೊಂಡು ಹೋಗ್ಲಿಕ್ಕೆ 6 ಇಂಪಾರ್ಟೆಂಟ್ ವಿಷಯಗಳಿದ್ದಾವೆ. ಅವುಗಳನ್ನ ಮಾಡಿದ್ರೆ ಭಕ್ತಿಯಲ್ಲಿ ತುಂಬಾ ಬೇಗ ಫಾಸ್ಟ್ ಆಗಿ ಮುಂದೆ ಹೋಗ್ತೀವಿ. ಯಾವ 6 ವಿಷಯದಲ್ಲಿ ತೊಡಗ್ತೀವಿ, ಭಕ್ತಿಯಲ್ಲಿ ಹಿಂದೆ ಹೋಗ್ತೀವಿ. ಯಾರು ಹೇಳ್ತೀರಿ? ಎಲ್ಲಿ ಶ್ಲೋಕ ಅದು? ಎಷ್ಟೋ ಸರಿ ಡಿಸ್ಕಸ್ ಮಾಡಿದ್ದೀವಿ. ಯಾರು ಹೇಳ್ತೀರಿ? ಹೇಳಿ. ತುಂಬಾ ಸರಿ ಡಿಸ್ಕಸ್ ಮಾಡಿದ್ದೀವಿ. ಹರೇ ಕೃಷ್ಣ. 6 ವೈರಿಗಳು ಅಂದ್ರೆ ಕಾಮ, ಕ್ರೋಧ, ಮದ, ವೈರಿಗಳಂತ ಹೇಳಿಲ್ಲ ನಾನು. ವೈರಿಗಳಲ್ಲ, ಎಲ್ಲರೂ ಅವ್ನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇದ್ದೇವೆ ಯಾವ 6 ಕಾರ್ಯಗಳನ್ನು ಮಾಡುವುದರಿಂದ ನಾವು ಭಕ್ತಿಯಲ್ಲಿ ಕೂಗುತ್ತೀವಿ. ಅದಕ್ಕೆ ಫೇಮಸ್ ಶ್ಲೋಕ ಇದೆ. ಯಾವ 6 ಕಾರ್ಯಗಳನ್ನು ಮಾಡುವಾಗ ಭಕ್ತಿಯಲ್ಲಿ ತುಂಬಾ ಪ್ರಗತಿ ಮಾಡ್ತೀವಿ. ನಮ್ಮ ಹಳೆ ಭಕ್ತರು ಹೇಳ್ತಾ ಇಲ್ವಾ, ಫೇಮಸ್ ಶ್ಲೋಕಗಳು. ಹೇಳಿ ಮತ್ತೆ. ಈ ಶ್ಲೋಕ ಹೇಳ್ತಾ ಇರೋದು ಏನ್ ಕೇಳ್ತಾ ಇದ್ದೇನೆ ಅಂದ್ರೆ, ಭಕ್ತಿಯಲ್ಲಿ ಹಿಂದ್ ಉಳಿಯವು, ಮುಂದ್ ತಗೊಂಡು ಹೋಗೋದಲ್ಲ. ನಮ್ಮನ್ನ ಭಕ್ತಿಯಲ್ಲಿ ಹಿಂದ್ ಹಾಕುವಂಥದ್ದು, ಭಕ್ತಿಯನ್ನ ಹಾಳು ಮಾಡುವಂಥದ್ದು. ಯಾರು ಹೇಳ್ತೀರಿ? ಹೇಳಿ ಶ್ಲೋಕ. ಅತ್ಯಾಹಾರ ಪ್ರಯಾಸಸ್ಯ ಪ್ರಜಲ್ಪೋ ನಿಯಮಾಗ್ರಹ ಜನಸಂಘಸ್ಯ ಲೌಲ್ಯಂ ಚ ಷಡ್ಭಿರ್ಭಕ್ತಿ ವಿಂಶತಿ. ಯಸ್, ವೆರಿ ಗುಡ್. ಯಾವ ಶ್ಲೋಕ ಇದು? ಉಪದೇಶಾಮೃತ.
ಎರಡನೇ ಉಪದೇಶ ಶ್ಲೋಕ ಪ್ರಭುಜಿ, ಉಪದೇಶಾಮೃತ ಎಸ್ ಶ್ಲೋಕ. ಎರಡನೇ ಶ್ಲೋಕ. ಹಾ, ಸೊ ಯಾರು ಹೇಳ್ತೀರಿ? ಅತ್ಯಾಹಾರ ಪ್ರಯಶ್ಚ ಪ್ರಜಲ್ಪೋ ನಿಯಮ ಗ್ರಹ ಜನಸಂಘಶ್ಚ ಲೋಲಂಶ ಷಡ್ವಿರ್ ಭಕ್ತಿರ್ ವಿನಶ್ಯತಿ. ಭಕ್ತಿ ನಮ್ದು ವಿನಾಶ ಆಗತ್ತೆ ಯಾರ ಕಾರ್ಯಗಳಲ್ಲಿ ತೊಡದಾಗ. ಯಾವ್ಯಾವ ಹೇಳಿ ಯಾರ್ಯಾರ ಹಂಗೆ ಅದ್ರ ಒಂದೊಂದು ವರ್ಡ್. ಅತಿಯಾಗಿ ತಿನ್ನೋದು, ಮತ್ತೆ ಸಂಗ್ರಹಿಸುವುದು, ಅತಿಯಾಗಿ ಮತ್ತೆ ಕೂಡಿಡುವುದು. ವಾ ವಾ ವಾ, ಒಂದೊಂದು ಹೇಳಿ. ವೆರಿ ಗುಡ್, ವೆರಿ ನೈಸ್. ಯಾರು ಹೇಳ್ತಾ ಇರೋದು? ಮಹಾಯೋಗಿನಿ ಮಾತಾಜಿನ? ಹಾ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಎಸ್. ಏನಂದ್ರೆ ಅತಿಯಾಗಿ ತಿನ್ನುವುದು, ಅತಿಯಾಗಿ ಕೂಡಿಡುವುದು, ಮತ್ತೊಂದೇನು ಹೇಳಿದ್ರಿ ನೀವು? ಸಂಗ್ರಹಣೆ ಮಾಡೋದು, ಅತಿಯಾಗಿ ಸಂಗ್ರಹಣೆ ಮಾಡೋದು ಪ್ರಭುಜಿ. ಎಸ್, ಅತಿಯಾಗಿ ಮಾಡೋದಿದೆಯಲ್ಲ ಅದು ಅತ್ಯಾಹಾರ ಅಂತಾರೆ. ಹೆಚ್ಚಿಗೆ ತಿನ್ನೋದಷ್ಟೇ ಅಲ್ಲ, ಸಂಗ್ರಹ ಯಾವುದೇ ವಿಷಯಗಳನ್ನು ಸಂಗ್ರಹ ಮಾಡಿ ಇಡುದು ಕೂಡ ಅತ್ಯಾಹಾರ. ಭಕ್ತಿಯಲ್ಲಿ ಮುಂದುವರಿಯಕ್ ಆಗಲ್ಲ. ವೆರಿ ಗುಡ್, ನೈಸ್ ಮಾತಾಜಿ. ಮತ್ತೆ ಎಸ್, ಇನ್ನೊಂದು ನೆಕ್ಸ್ಟ್ ಹೇಳಿ. ಅತ್ಯಾಹಾರ ಆಯ್ತು ಈಗ. ಲೌಕಿಕ ವಿಷಯಗಳ ಅದಕ್ಕಿಂತ ಮುಂಚೆ ಒಂದು ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಏನಂದ್ರೆ, ನೀವೆಲ್ಲರ ರಸ್ತೆಯಲ್ಲಿ ಒಂದು ಚೀಲ ತುಂಬಿ ಒಂದು ಧಾನ್ಯಗಳನ್ನು, ಅಕ್ಕಿಗಳನ್ನು, ಏನೋ ಒಂದು ಗ್ರೈನ್ಸ್ ಇಡಿ. ಒಂದು ಪಕ್ಷಿ ಹಾರ್ಕೊಂಡ್ ಬರ್ತದೆ. ಅದೇನ್ ಮಾಡುತ್ತೆ? ಅದು ಬಂದು ತಿಂದ್ಕೊಂಡು ಹಾರ್ಕೊಂಡು ಹೋಗ್ಬಿಡುತ್ತೆ. ಅದು ಆಕಳು ಬರ್ತದೆ, ಹಸು, ಅದು ಬರ್ತದೆ, ಬಾಯಿ ತುಂಬಾ ಅದಕ್ಕೆ ಎಷ್ಟು ಬೇಕಷ್ಟು ತಿನ್ಕೊಂಡು ಮುಂದೆ ಹೋಗ್ಬಿಡುತ್ತೆ. ಅದೇ ಜಾಗದಲ್ಲಿ ನಾವ್ಯಾರು ಬಂದ್ಬಿಟ್ರೆ ತುಂಬಿಕೊಂಡು ಹೋಗ್ತೇವೆ. ಎಲ್ಲ ಮೂಟೆ ಕಟ್ಕೊಂಡು ಹೋಗ್ಬಿಡ್ತೀವಿ. ಅಂತಹ ಸ್ವಭಾವ ನಮ್ಮ ಹತ್ರ ಇವೆ. ಅದನ್ನೇ ಹೇಳ್ತಾರೆ, ಅದಕ್ಕೆ ಅತ್ಯಾಹಾರ ಅಂತಾರೆ. ಬೇಕನ್ನೋದು ಅವು ಏನು ಆಲೋಚನೆ ಮಾಡಲ್ಲ ನೋಡಿ, ಹಾಗಂತ ಉಪಾಸಿದವ ಅವು ಇಲ್ಲ. ಈ ಸ್ವಭಾವ ಇದೆಯಲ್ಲ, ಈ ಸ್ವಭಾವ ನಮ್ಮನ್ನ ಏನ್ ಮಾಡ್ತದೆ ಅಂದ್ರೆ ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಕೊಡೋದಿಲ್ಲ. ಅತ್ಯಾಹಾರ. ಎರಡನೇ ಅಂತ ಯಾರು ಹೇಳ್ತೀರಿ ಹೇಳಿ? ಅತ್ಯಾಹಾರ ಆಯ್ತಾ ಈಗ? ಲೌಕಿಕ ವಿಷಯಗಳ ಬಗೆಗೆ ಅನವಶ್ಯಕವಾಗಿ ಮಾತನಾಡುವುದು. ಏನದು? ಅದರ ಅರ್ಥ ಏನು? ಎದರ ಬಗ್ಗೆ ಹೇಳ್ತೇವೆ? ಅದೇ ಅಡೆತಡೆ. ಅದ್ರ ಹೆಸರು ಏನು? ಹೆಸರು ಈಗ ಅತ್ಯಾಹಾರದ ಹೇಳಿದ್ರು, ಅದ್ರ ಹೆಸರು ಹೇಳಿ, ಅದ್ರ ಹೇಳಿ. ಎಸ್, ಶ್ರೀ ಶವಿಕ ಮಾತಾಜಿ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಪ್ರಜಲ್ಪ ಬಗ್ಗೆ ಹೇಳಿ ಸ್ವಲ್ಪ. ನೆಕ್ಸ್ಟ್ ಪ್ರಜಲ್ಪ ಹೇಳಿ. ಅನವಶ್ಯಕವಾಗಿ ಮಾತನಾಡುವುದು. ಸ್ವಲ್ಪ ಹೇಳಿ ಏನಾದ್ರು ಅದ್ರ ಬಗ್ಗೆ. ಅಂದ್ರೆ ಭೌತಿಕ ಜನರಲ್ಲಿ ಹೋಗಿ ಅಂದ್ರೆ ಏನಾದ್ರು ಹೀಗೆ ಬೇರೆಯವರ ಬಗ್ಗೆ ಮಾತನಾಡುವುದು, ಎಂತ ಅಂದ್ರೆ ಇದಕ್ಕೆ ಏನು ಪ್ರಯೋಜನ ಇಲ್ಲ ಅಂತ ಮಾತುಗಳನ್ನು ಮಾತಾಡುವುದಕ್ಕೆ ಆ ಮಾತು ಪ್ರಯೋಜನ ಇಲ್ಲ ಅಂತ ಮಾತಿಗೆ. ಓಕೆ, ವೆರಿ ಗುಡ್. ಮತ್ತೆ ಯಾರು ಹೇಳ್ತೀರಿ? ಪ್ರಜಲ್ಪ ಬಗ್ಗೆ ಹೇಳಿ, ಯಾರು ಹೇಳ್ತೀರಿ? ಪ್ರಜಲ್ಪ ಅಂತೇನು? ಅಂದ್ರೆ ಭಗವಂತನ ವಿಷಯ ಬಿಟ್ಟು ಪ್ರಭುಜಿ ನಾವು ಬೇರೆಯವ್ರ ನಿಂದೆ ಮಾಡುದು, ಅನ್ನೆಸೆಸರಿ ಮಾತಾಡುದು, ಅದು ಪ್ರಜಲ್ಪದಲ್ಲಿ ಬರ್ತದೆ. ಒಂದೆರಡು ಯಾರ್ಯಾರು ಉದಾಹರಣೆ ಕೊಡಿ. ಇಷ್ಟೇ ಅಲ್ಲ, ತುಂಬಾ ಇದೆ ಅದರಲ್ಲಿ. ಮತ್ತೆ ಹೇಳ್ತೀರಿ? ಭಕ್ತಿ ಶಾಸ್ತ್ರ ಮಾಡೋದು ಯಾರಿದ್ದಾರೆ ಹೇಳಿ, ಪ್ರಜಲ್ಪದ ಬಗ್ಗೆ ಹೇಳಿ. ಹರೇ ಕೃಷ್ಣ ಪ್ರಭು. ಪ್ರಭುಜಿ, ಈಗ ಏನ್ ಹೇಳುದು, ಅವ್ರ ಎದುರುಗಡೆ ನಾವು ಚೆನ್ನಾಗಿ ಮಾತಾಡ್ಬಿಟ್ಟು ಹಾಗೆ ಹೀಗೆ ಅಂತ ಹೇಳುದು, ಬೇರೆದವ್ರ ಬಗ್ಗೆ ಇನ್ನೊಬ್ರ ಬಗ್ಗೆ ಇಲ್ಲ ಅವ್ರ ಆತರ ಈ ತರ ಅಂತ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಓಕೆ, ಮತ್ತೆ ಟಿವಿ ನೋಡುದು ಪ್ರಜಲ್ಪದಲ್ಲಿ ಬರ್ತದೆ. ಮತ್ತೆ ಮೊಬೈಲ್ ನೋಡುದು, ಟಿವಿ ನೋಡುದು, ಬೇರೆ ಬೇರೆ ಗ್ರಾಮ್ಯ ವಿಷಯಗಳ ಬಗ್ಗೆ ಮಾತಾಡುದು, ಇದೆಲ್ಲ ಪ್ರಜಲ್ಪದಲ್ಲಿ ಬರ್ತದೆ. ಎಸ್, ಯಾಕಂದ್ರೆ ಗ್ರಾಮದ ವಿಷಯ ಅದು, ನನಗೂ ಸಂಬಂಧ ಇಲ್ಲ, ಅದು ನನಗೇನ್ ಪ್ರಯೋಜನ ಇಲ್ಲ. ಅದು ಬೇರೆದವ್ರ ವಿಷಯನ ನೋಡ್ತಾ ಕುತ್ಕೊಳ್ಳೋದು. ಅದರಲ್ಲಿ ಅದು ಎಲ್ಲ ವಿಷಯನೂ ಗ್ರಾಮ ವಿಷಯ. ಅದು ಸೇಮ್ ಸ್ಟೋರಿ, ಸೇಮ್. ಈ ಊರಲ್ಲಿ ಹತ್ಯೆ ಆಗಿತ್ತು, ಈ ಊರಲ್ಲಿ ಮರ್ಡರ್ ಆಗಿತ್ತು, ಈ ಊರಲ್ಲಿ ಸತ್ರು, ಈ ಊರಲ್ಲಿ ರೋಗ ಬಂದಿತ್ತು, ಸೇಮ್ ಸ್ಟೋರಿ. ಬಟ್ ಜನರಷ್ಟೇ ಚೇಂಜ್ ಆಗಿರ್ತಾನೆ, ಸ್ಟೋರಿ ಸೇಮ್. ಅದನ್ನೇ ನಾವು ನೋಡ್ತಾ ಇರೋದು. ಅದು ಗ್ರಾಮ್ಯ ವಾರ್ತಾ, ಗ್ರಾಮ್ಯ ಕಥಾ. ಅದು ನಮಗೆ ಏನು ಯಾವ್ದಕ್ಕೂ ಹೆಲ್ಪ್ ಆಗುವಂತದ್ದಲ್ಲ, ಅದಕ್ಕೆ ಗ್ರಾಮ್ಯ ಕಥಾ ಹೇಳ್ತಾರೆ. ವೆರಿ ಗುಡ್ ಮಾತಾಡಿ. ಮತ್ತೆ ಹೇಳ್ತೀರಿ? ಉದಾಹರಣೆ ಕೊಡಿ. ಪ್ರಜಲ್ಪ. ಇನ್ನೊಬ್ರದ ನಿಂದನೆ ಟಿವಿ ಕೊಟ್ಟು ಕೇಳುದು, ಮತ್ತೆ ಅದಾಗ ಇಂಟ್ರೆಸ್ಟ್ ತಕೊಂಡು ಅದಾಗ ಮತ್ತೆ ಇಷ್ಟ ಆಡ್ ಮಾಡಿ ಇನ್ನೊಬ್ರಿಗೆ ಹೇಳುದು, ಅದು ಎಲ್ಲ ಪ್ರಜಲ್ಪ ಬರತ್ತಲ್ಲ ಸರ್? ಅದರಲ್ಲಿ ಓನ್ಲಿ
ಏನಿರ್ತದೆ ಅಂತ ಹೇಳಿದ್ರೆ ಸಾಸಿವೆ ಜೀರಿಗೆ ಅಷ್ಟೇ ಹಾಕಿರ್ತಾರೆ, ಇದರಲ್ಲಿ ಮತ್ತೆ ರಸಂ ಪೌಡರ್ ಹಾಕೋದು, ಅದರಲ್ಲಿ ಮತ್ತೆ ಅದರಲ್ಲಿ ಗರಂ ಮಸಾಲ ಹಾಕೋದು, ಮತ್ತೆ ಸಬ್ಜಿ ಮಸಾಲ ಹಾಕೋದು, ಅದಕ್ಕೆ ಒಂದ್ ಸ್ವಲ್ಪ ಮತ್ತೆ ತುಪ್ಪ ಹಾಕೋದು, ಅದು ಮಸಾಲ ಮಾಡಿ 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 ಹೀಗೆ ಆಗಿ ನೀವೆಲ್ಲೇ ನೋಡಿ ಭಕ್ತರು ಒಬ್ಬರೇ ಯಾರು ಸಿರ್ತಾರೆ ಇದನ್ನ ಪಾಲನೆ ಮಾಡ್ತಾರೆ. ಇವನ್ ಭಕ್ತರಲ್ಲೂ ಇದನ್ನ ಮಾಡ್ತಿರ್ತೀವಿ. ಎಲ್ಲಾದ್ರೂ ಇಬ್ರು ಸೇರಿದ್ರಂದ್ರೆ ಏನ್ ಮಾಡ್ತಾರೆ ಹೇಳಿ? ನಮ್ ಭಕ್ತಿ ಹೇಗೆ, ನನ್ ಜಪ ಹೇಗೆ ಆಗ್ತಾ ಇಲ್ಲ, ನಾನು ಹಿಂಗ್ ಸೇವೆ ನಿಮ್ ಬೇಡ ಮಾತಾಡೋದೇ ಇಲ್ಲ. ಏನದು, ಓ ಮಾತಾಜಿ ಅವ್ರ ಹಂಗಂತೆ, ಇವ್ರದ್ದು ಮದುವೆ ಆಯ್ತಂತೆ, ಅವ್ರದ್ದು ಕಾರ್ಯ ಇತ್ತಂತೆ, ಅವ್ರ ಮನೆಯಲ್ಲಿ ಹೀಗಿತ್ತಂತೆ, ಇವ್ರಿಗೆ ಆರೋಗ್ಯ ಚೆನ್ನಾಗಿರ್ಲಿಲ್ಲಂತೆ, ಇವ್ರು ನನಗ್ ಕರೀಲಿಲ್ಲ ನೋಡಿ, ಇವ್ರು ಹಿಂಗ್ ಮಾಡಿದ್ರು ನೋಡಿ. ಅಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಎಷ್ಟು ಬೇಕಾದಷ್ಟು ಮುಂಜಾನೆ ಸಾಯಂಕಾಲವರೆಗೂ ಅವ್ರದ್ದು ಹಿಸ್ಟ್ರಿ, ಇವ್ರದ್ದು ಹಿಸ್ಟ್ರಿ, ಅವ್ರು ಎಲ್ಲಿದ್ರು, ಇಲ್ಲೇನಾಗಿತ್ತು, ಎಲ್ಲ ಗ್ರಾಮ್ಯ ಕಥೆ ಎಲ್ಲ ತಕೊಂಡ್ಬರ್ತಾರೆ. ಒಂದ್ ವೇಳೆ ಇಲ್ಲೇ ಕುತ್ಕೊಂಡು ಸ್ವಲ್ಪ ದೇವರ ಬಗ್ಗೆ ಹೇಳಿ ಅಂದ್ರೆ ಅಲ್ಲಿ ಹರೇ ಕೃಷ್ಣ ಮುಗಿದು ಹೋಯ್ತದ, ಟಾಪಿಕ್ ಮುಗಿದೋಯ್ತು. ಅದೊಂದು ಹೇಳಿದ್ರು ಇಲ್ಲಂದ್ರೆ ಹರೇ ಕೃಷ್ಣ ಅಲ್ಲೇ ಟಾಪಿಕ್ ಮುಗಿದೋಯ್ತು. ಇದಕ್ಕೆ ಹೇಳ್ತಾರೆ ಪ್ರಜಲ್ಪ ಅಂತ. ಎಲ್ಲಿ ಪ್ರಜಲ್ಪ ಮಾಡ್ತಾ ಇದ್ದೇವೆ ಅಲ್ಲೇ ನಮ್ಮದು ಮುಗಿದು ಹೋಯ್ತು. ಅದಕ್ಕೆ ಹೇಳ್ತಾರೆ, ಇನ್ನೊಂದು ಉದಾಹರಣೆ ಹೇಳ್ತಾರೆ, ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು. ನಮ್ಮ ನಾಲಿಗೆಯನ್ನ, ನಮ್ಮ ಮಾತನ್ನ, ನಮ್ಮ ಶರೀರವನ್ನ ನಾವು ಉಪಯೋಗ ಮಾಡ್ಕೊಂಡ್ರೆ ಏನ್ ಹೇಳ್ತಾರೆ ಅಂದ್ರೆ, ಮೊದಲು ಲೋಹಾರ್ ಅಂದ್ರೆ ಗೊತ್ತಾ, ಕಬ್ಬನ ಕಾಸಿ ಹೊಡಿತಾ ಇದ್ರಲ್ಲ ಅದನ್ನ ಲೋಹಾರ್ ಅನ್ನಲ್ವಾ, ಏನಂತೀರ ಅದಕ್ಕೆ? ಕುಂಬಾರ ಏನ್ ಹೇಳ್ತಾರೆ? ಬಡಿಗರು. ಬಡಿಗರಲ್ಲ, ಬಡಿಗಿರ್ ಅಂದ್ರೆ ಕಟ್ಟಿಗೆಯನ್ನ ಕಟ್ ಮಾಡಿ ಪ್ರಭು, ಇದಕ್ಕೆ ಬ್ಲಾಕ್ ಸ್ಮಿತ್. ಬ್ಲಾಕ್ ಸ್ಮಿತ್ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಬಡಿಗನಿಗೆ ಕಟ್ಟಿಗೆ ಕೆಲಸ ಮಾಡುವನ್ ಬಡಿಗ, ಕುಂಬಾರ ಅಂದ್ರೆ ಮಣ್ಣಿನ ಕೆಲಸ ಮಾಡವ, ಕಂಬಾರ ಅಂದ್ರೆ ಸೊ ಆ ವ್ಯಕ್ತಿ ಅವ್ರ ಮನೆಯಲ್ಲಿ ಒಂದು ಬಿಸಿ ಮಾಡ್ಲಿಕ್ಕೆ ಒಂದು ಚಿಮಣಿ ಏನೋ ಇರ್ತಿತ್ತದು, ಹಿಂಗೆ ಮ್ಯಾಲೆ ಎಳಿತಾ ಇರ್ತಾರೆ ನೋಡಿ, ಮ್ಯಾಲಿಂದ ಪಂಪ್ ತರ ಇರ್ತದೆ, ಎಳಿತಾ ಇರ್ತಾರೆ. ಅದು ಬುಸ್ 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 ಏನ್ ಮಾಡ್ತಿರ್ತದೆ, ಹವಾ ಹಾಕಿ ಬಿಡ್ತಾರೆ. ಅದೇ ರೀತಿ ನಾವು ಏನ್ ಮಾಡ್ತಿರ್ತೇವೆ, ಮುಂಜಾನೆ ಸಂಜೆವರೆಗೂ ಉಸಿರಾಡ್ತಾ ಇರ್ತೀವಿ, ಊರ್ ಸುದ್ದಿ ಎಲ್ಲ ಮಾತಾಡ್ತಿರ್ತೀವಿ, ಅದರಿಂದ ಏನಾದ್ರು ಪ್ರಯೋಜನ ಇದೆಯಾ? ಸೊ ಹಾಗೆ ತುಂಬಾ ಉದಾಹರಣೆ ಕೊಡ್ತಾರೆ. ಎನಿವೆ, ಅತ್ಯಾಹಾರ ಪ್ರಯಸ್ಸಸ್ಯ ಪ್ರಜಲ್ಪೋ ನಿಯಮ. ಪ್ರಯಸ್ಸಸ್ಯ ಇನ್ನೊಂದು ಹೇಳ್ಬಿಟ್ರಿ, ನೆಕ್ಸ್ಟ್ ಯಾರು ಹೇಳ್ತೀರಿ? ಈಗ ಪ್ರಜಲ್ಪ ಆಯ್ತು, ಅತ್ಯಾಹಾರ ಆಯ್ತು, ಇನ್ನೊಂದು ಹೇಳಿ. ಆರದವ್ ಬೇಗ ಹೇಳ್ಬೇಕು. ಪ್ರಭುಜಿ ಒಂದ್ ಕ್ವಶನ್ ಇತ್ತು ಪ್ರಭುಜಿ. ಇಲ್ಲ ಈಗ 6 ಮುಗಿಸಿದಾದ್ಮೇಲೆ ಬೇಗ ಸ್ವಲ್ಪ ಮಾತಾಡಿ, ಆಮೇಲೆ ಕ್ವಶನ್ ಆನ್ಸರ್ ನಾನು ಉತ್ತರ ಕೊಡ್ತೀನಿ. ಪ್ರಯಸ್ಯ ಎರಡನೇದ ಬಿಟ್ರೆ, ಪ್ರಯಸ್ಸಸ್ಯ ಅತಿಯಾಗಿ ಪ್ರಯಸ್ ಮಾಡೋದು ಅಂದ್ರೆ ಯಾವುದೇ ನಿಯಮಗ್ರ ನೆಕ್ಸ್ಟ್ ತಗೊಳ್ಳುವ. ಯಾರು ಹೇಳ್ತೀರಿ ಇದ್ರ ಬಗ್ಗೆ? ಪ್ರಯಸ್ಸಸ್ಯ ಅಂದ್ರೆ ಏನು? ಅಂದ್ರೆ ನಮ್ಗೆ ಅವಶ್ಯಕತೆ ಎಷ್ಟು ಬೇಕು ಪ್ರಭುಜಿ, ಅದಕ್ಕಿಂತ ಹೆಚ್ಚೆ ನಾವು ಟ್ರೈ ಮಾಡ್ತಾ ಇರೋದು. ನಮ್ದು ಹೆಂಗೆ ಈಗೋ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಂಬಿಷನ್ ಇದೆ ಅಂತ. ಎಸ್, ಮಿತಿಮೀರಿ. ಅದಕ್ಕೆ ಹೇಳ್ತಾರೆ ಡಾಂಕಿ ತರ ಕೆಲಸ ಮಾಡೋದು. ಡಾಂಕಿ ತರ ಕೆಲಸ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು. ಹಾಗಂತ ಲೇಜಿಯಾಗಿ ಕುತ್ಕೊಳ್ಳೋಂಗಿಲ್ಲ. ಎರಡು ಇಂಪಾರ್ಟೆಂಟ್. ಇದೇನೆಲ್ಲ ಆಯ್ತು ಕೂಡ ದೇವ್ರು ನೋಡ್ಕೊಳ್ತಾನೆ ಅಂತ ಹಾಕಿ ಕೈ ಕಟ್ಟಿ ಕುತ್ಕೊಳ್ಳೋದಿಲ್ಲ, ಅವನು ತುಂಬಾ ಡೇಂಜರ್. ಆಯ್ತು ಅಂತ ಹೇಳಿ 24 ಗಂಟೆ ನಮಗ್ ಸಮಯ ಇಲ್ಲ, ತಿನ್ನಕ್ ಸಮಯ ಇಲ್ಲ, ಉಣ್ಣಕ್ ಸಮಯ ಇಲ್ಲ, ಭಕ್ತಿಗೆ ಸಮಯ ಇಲ್ಲ, ಬಿಟ್ಟು ಅದನ್ನೇ ಮಾಡ್ತಾ ಇರೋದು, ಅತಿಯಾಗಿ ಪ್ರಯಾಸ ಮಾಡೋದು, ಅದು ಕೂಡ ಡೇಂಜರ್. ಪ್ರಯಸ್ಸಸ್ಯ ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ಹೇಳಿ. 3 ನಿಯಮಾಗ್ರಹ ಅಂದ್ರೇನು? ಅಂದ್ರೆ ರೂಲ್ಸ್ ಗೆ ನಾವು ಬರೀ ನೇಮ್ ಸೇಕ್ ಫಾಲೋ ಮಾಡೋದು ಅಥವಾ ಫಾಲೋ ಮಾಡದೇ ಇರುವುದು. ನಿಯಮಗಳಿದಾವೆ, ಭಕ್ತಿಯಲ್ಲಿ ನಿಯಮಗಳನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಹೆಸರಿಗೋಸ್ಕರ ಮಾಡಿದ್ವಿ, ಮಾಡಲಿಲ್ಲ. ನಿಯಮ ಆಗ್ರಹ ಅಂದ್ರೆ ಮಾಡದೇ ಇರೋದು. ಅವುಗಳನ್ನ ಏನ್ ಕೊಟ್ಟಿದ್ದಾರೆ ಅದು ಮಾಡೋದೇ ಇಲ್ಲ. ಏನು ಮಾಹಿವೇ ಹಾಗೆ ನನಗೆ ಹೆಂಗ್ ತಿಳ್ತೈತಿ, ನನ್ನ ಮನಸ್ಸು ಹೆಂಗ್ ಖುಷಿ ಆಗತ್ತೆ, ಇದನ್ನ ಯಾಕೆ ಮಾಡ್ಬೇಕ್ರಿ, ಅದನ್ನ ಯಾಕೆ ಮಾಡ್ಬೇಕು, ಅದೆಲ್ಲ ಎದಕ್ ಬೇಕು? ನಮ್ಮ ಮನಸ್ಸು ಒಂದು ಖುಷಿ ಇದ್ರೆ ಸಾಕು. ಆಯ್ತು, ಮನಸ್ಸು ಯಾವಾಗ ಖುಷಿ ಕೊಡ್ತದೆ? ಅದು ಏನೇನೋ ಹೇಳ್ತದೆ. ದಿಲ್ಲಿಗೂ ಕರ್ಕೊಂಡು ಹೋಗುತ್ತೆ, ಅಮೆರಿಕಗೂ ಕರ್ಕೊಂಡು ಹೋಗುತ್ತೆ. ಸೊ ದ್ಯಾಟ್ ಇಸ್ ನಾಟ್ ಗೋಯಿಂಗ್ ಟು ಮೇಕ್ ಅಸ್ ಹ್ಯಾಪಿ. ಸೊ ಅದಕ್ಕೆ ನಿಯಮಾಗ್ರಹ. ನೆಕ್ಸ್ಟ್ ಯಾವುದು? ಜನಸಂಘರ್ಷ. ಹಂಗಂದ್ರೆ ಏನು? ಸಂಘರ್ಷ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕ ಬುದ್ಧಿಯ ವ್ಯಕ್ತಿಗಳ ಸಹವಾಸ ಮಾಡುವುದು. ಜನಸಂಘ ಅಂದ್ರೆ ಏನ್ ಗೊತ್ತಾ? ಸಂಘ ಯಾರೊಟ್ಟಿಗೆ ಮಾಡ್ಬೇಕನ್ನೋದು ನಾವು ಮೊದ್ಲು ಅರ್ಥ ಮಾಡ್ಕೋದು. ಯಾರ್ಯಾರು ಸಿಗ್ತಾರೆ ಯಾರ್ಯಾರ ಜೊತೆಗೆ ಸಂಘ ಮಾಡ್ಕೊಂಡು ಅವ್ರು ಫ್ರೆಂಡ್ಶಿಪ್ ಮಾಡ್ಕೊಂಡು ಗೊತ್ತಾ ಇರೋದಲ್ಲ. ಯಾಕಂದ್ರೆ ಯಾರ್ಯಾರು ಭಾವನೆಗಳು, ಯಾರ್ಯಾರ ಮನಸ್ಸಿನಲ್ಲಿ ಏನಿರುತ್ತೆ, ಎಲ್ಲಾ ಚಿಂತನೆಗಳು ನಮ್ಮ ಮೇಲೆ ಪ್ರಭಾವ ಬೀಳ್ತಾರೆ.
ಅಷ್ಟೇ ಅಲ್ಲ ನಮ್ದು ಬೇರೆ ಧರ್ಮದ ಪ್ರಭಾವ ಬೀಳತ್ತೆ. ನಾವು ಹೆಂಗ್ ವಿಚಾರ ಶಕ್ತಿ, ನಮ್ಮ ಏನೇ ಚಿಂತನೆ ನಾವ್ ಹೆಂಗಿದೀವಲ್ಲ ಅದೆಲ್ಲ ಕಾನ್ಸಿಯಸ್ನೆಸ್ ಪ್ರಜ್ಞೆ ಬೇರೆದವ್ರ ಮೇಲೆ ಪ್ರಭಾವ ಬೀಳುತ್ತೆ. ಅದಕ್ಕೆ ಜನಸಂಘರ್ಷ ಅಂತ ಹೇಳಿದ್ರೆ ಏನ್ ಹೇಳಿ, ಏನ್ ಅವಶ್ಯಕತೆ ಇದೆಯಲ್ಲ ಆ ಅವಶ್ಯಕತೆಗೆ ಮೀರಿ ಯಾರ್ಯಾರ್ದು ಬೇಕು ಅವ್ರವ್ರ ಸಂಘ ಮಾಡಿ ಅವ್ರ ಜೊತೆಯಲ್ಲಿ ಇರೋದು, ಸುತ್ತಾಡೋದು, ಮಾತಾಡೋದು. ನೀವ್ ಏನಾರ ವ್ಯವಹಾರ ಮಾಡ್ಲಿ ಬಿಡ್ಲಿ, ಬರೀ ಮಾತುಗಳಿದ್ದಾವಲ್ಲ ಅದು ತುಂಬಾ ನಮ್ಮ ಜೀವನದ ಹಾನಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಬುದ್ಧಿವಂತ ವ್ಯಕ್ತಿ ಅದು ಯಾರ ಜೊತೆಗೆ ಎಷ್ಟು, ಎಲ್ಲಿ, ಯಾವಾಗ, ಏನ್ ಮಾತಾಡ್ಬೇಕು ಅಷ್ಟೇ. ಓಕೆ, ನಮ್ದು ಏನೋ ಕೆಲ್ಸ ಇದೆಯೋ, ವರ್ಕ್ ಇದೆಯೋ, ನೌಕರಿ ಇದೆಯೋ, ಅದಕ್ಕೆ ಸಂಬಂಧ ಇರೋದು ಅದೆಲ್ಲ ಓಕೆ. ಅನಾವಶ್ಯಕವಾಗಿ ಯಾರ್ಯಾರ್ದು ಸಂಘ ಮಾಡ್ಕೊಂಡು ಏನೇನೋ ಮಾಡ್ತಾ ಕೂತ್ಕೊಳ್ಳೋದು ಅದು ಕೂಡ ಡೇಂಜರ್, ಜನಸಂಘರ್ಷ. ನೆಕ್ಸ್ಟ್ ಹೇಳಿ, ನೆಕ್ಸ್ಟ್ ಯಾವುದು? ಲೌಲಂ 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 ಲೌಲ್ಯಂ. ಹಾ, ಹಂಗಂದ್ರೆ ಏನು? ಲೌಲಂಶ, ಲೌಕಿಕ ಸಾಧನೆಗಳಿಗೆ ಹಾತೊರೆಯುವುದು. ಓಕೆ, ಒಂದೆರಡು ಉದಾಹರಣೆ ಕೊಡಿ, ಯಾರು ಹೇಳ್ತೀರಿ? ನಮ್ಗೆ ಎಲ್ಲಿ ಹೋದ್ರು ನಮ್ ಭಕ್ತಿ ಶಾಸ್ತ್ರಿ ಸ್ವಲ್ಪ ಮಾತಾಡಿ ಅಂತೀನಿ ನಾನು ಅವರಿಗೆ. ಜಗದೀಶ್ ಪಂಡಿತ್ ಪ್ರಭು ಏನಾರು ಒಂದು ಉದಾಹರಣೆ ಕೊಡ್ತೀರಾ? ಯಾರಿದ್ದಾರೆ ಇಲ್ಲಿ? ಗೀತಾವಳಿ ಮಾತಾಜಿ, ತಪಸ್ವಿ ವಿಷ್ಣು ಪ್ರಿಯ ಮಾತಾಜಿ. ಅತಿಯಾಗಿ ಅಂದ್ರೆ ಇದ್ದಕ್ಕಿಂತ ಜಾಸ್ತಿ ಬೇಕು ಅಂತ ಹಾತೊರಿತಾ ಇರುತ್ತೆ. ಎಷ್ಟಿದ್ರು ಸಾಕಾಗುದೇ ಇಲ್ಲ ಅವ್ರಿಗೆ, ಆತರ ಮನಸ್ಥಿತಿ ಇರ್ತದೆ. ವಸ್ತುಗಳು ಸಾಕಾಗಿರ್ತವೆ, ಬಟ್ ಮನಸ್ಸಿಗೆ ಸಾಕಾಗಿರೋದಿಲ್ಲ, ಅದೇ ಸಮಸ್ಯೆ. ಸುತ್ತಮುತ್ತ ಇರಾಕೆಲ್ಲ ಇರ್ತದೆ, ಅದ್ರ ಮನಸ್ಸು ಹಾತೊರಿತಾ ಇರ್ತದೆ. ಇವೇನಿದಾವೆ ಅಂದ್ರೆ ಅತ್ಯಾಹಾರ ಪ್ರಯಸ್ಸ ಪ್ರಜಲ್ಪೋ ನಿಯಮ ಗೃಹ ಜನಸಂಘರ್ಷ ಲೌಲಂಶ ಷಡ್ವೀರ್ ಭಕ್ತಿರ್ ವಿನಶ್ಯತಿ. ಭಕ್ತಿ ವಿನಾಶ ಮಾಡ್ಲಿಕ್ಕೆ 6 ಕಾರ್ಯಗಳು. ಹಾಗಾದ್ರೆ ಭಕ್ತಿ ತಗೊಂಡು ಹೋಗ್ಲಿಕ್ಕೆ ಇನ್ನೊಂದು ಶ್ಲೋಕ ಇದೆ, ಅದ್ಯಾವ್ದು ಹೇಳ್ತೀರಿ? ಹೇಳಿ ನೋಡೋಣ. ಹೇಳಿ. ನಿಚ್ಚ ಧೈರ್ಯ ತತ್ತತ್ ಕರ್ಮ ಪ್ರವರ್ತನೆ ಸಂಗತ್ಯಾಗ ಸತೋರಿತಿ ಷಡ್ವೀರ್ ಭಕ್ತಿ ವಿನಶ್ಯ ಪ್ರಸಿದ್ಧತಿ. ಜೈ ಮಹಾಯೋಗಿನಿ ಮಾತಾಜಿ. ಶ್ಲೋಕನ ಬ್ಯಾಟ್ ಹಾಕಿದ್ರ ವಂಡರ್ಫುಲ್. ನೋಡಿ, ನಿಮ್ಗೆಲ್ಲರಿಗೂ ಒಂದು ಹೇಳ್ತೇನೆ, ಈ ಶ್ಲೋಕ ಹೇಳಿದ್ರಲ್ಲ ಮಹಾಯೋಗಿನಿ ಮಾತಾಜಿ, ಅವರಿಗೆ ಓದಕ್ ಬರುವುದಿಲ್ಲ, ಬರೆಯಕ್ ಬರುವುದಿಲ್ಲ. ಕೇಳಿ ಬಾಕಿದವರೆಲ್ಲರೂ ಸ್ವಲ್ಪ, ಎಲ್ಲರೂ ಪೆನ್ನು ನೋಟ್ಬುಕ್ ಓದಾಕ ಇಂಗ್ಲಿಷು ಕನ್ನಡ ಮಾತಾಡ್ತಿರಲ್ಲ ನೀವು. ಈಗೇನ್ ಶ್ಲೋಕ ಹೇಳಿದ್ರಲ್ಲ ಮಾತಾಜಿಗೆ, ಓದಕ್ ಬರುವುದಿಲ್ಲ, ಬರೆಯಕ್ ಬರುವುದಿಲ್ಲ, ಭಕ್ತಿ ಶಾಸ್ತ್ರಿ ಮುಗಿಸಿ ಶ್ಲೋಕ ಬಾಹೆಟ್ಟಾಗಿ ಎಕ್ಸಾಮ್ ಮಾಡಿ ಸರ್ಟಿಫಿಕೇಟ್ ತಗೊಂಡಿದ್ದ. ಬಾಕಿದ್ರು ಹೇಳ್ತಿರಲ್ಲ ನಂಗೆ ಹಂಗಾಗಲ್ರಿ ಹಿಂಗಾಗಲ್ರಿ ಅಂತ ಹೇಳಿ ಈಗ ನೆನ್ಪ್ ಮಾಡ್ಕೊಳ್ಳಿ. ನಿಮ್ ಮುಂದೆ ಪ್ರೂಫ್ ಇದೆ ಆ ಮಾತಾಜಿ. ಎಲ್ಲಿದ್ದೀರಿ ಮಾತಾಜಿ? ಕ್ಯಾಮ್ರಾ ಆನ್ ಮಾಡಿ ಸ್ವಲ್ಪ ನೋಡಿ ಎಲ್ಲರೂ. ಎಲ್ಲಿ ಹೋದ್ರಿ ನೀವು? ಮಾತಾಜಿಗೆ ಓದಕ್ ಬರೋದಿಲ್ಲ, ಬರೆಯಕ್ ಬರೋದಿಲ್ಲ. ಹರಿಬೋಲ್ ಇಲ್ಲಿದಾರ ನೋಡಿ, ನಮ್ ವೆಂಕಟೇಶ್ ಪ್ರಭುರ ಅಮ್ಮ. ಎಸ್. ಸೊ ಇನ್ನೊಮ್ಮೆ ಹೇಳಿ ಶ್ಲೋಕ, ಹೇಳಿ ಇನ್ನೊಮ್ಮೆ. ನಿಚ್ಚ ಧೈರ್ಯ ಕರ್ಮ ಪ್ರವರ್ತನೆ ಸಂಗತ್ಯಾಗ ಸತೋರಿತಿ ಷಡ್ವೀರ್ ಭಕ್ತಿ ಪ್ರಸಿದ್ಧತಿ. ಸರಿಬೋ. ಓಕೆ, ವೆರಿ ನೈಸ್. ಹಾ, ಈಗ ಹೇಳಿ ಒಂದೊಂದೇ ಪಾಯಿಂಟ್ಸ್. 6 ಪಾಯಿಂಟ್ಸ್ ಇದಾವೆ, ಅದನ್ನ ಹೇಳಿ ಮುಗಿಸುವಂತೆ. ಯಾರು ಹೇಳ್ತೀರಿ? 1ನೇ ಪಾಯಿಂಟ್ ಏನಿತ್ತು ಅದರಲ್ಲಿ? ಬೇಗ. ಉತ್ಸಾಹ. ಉತ್ಸಾಹ. ಭಕ್ತಿಯಲ್ಲಿ ಏನ್ ಬೇಕು ಅಂತ ಹೇಳಿದ್ರೆ ಮುಂದುವರ್ಲಿಕ್ಕೆ ಉತ್ಸಾಹ ಬೇಕು. ಕೊಯ್ ಅಂತ ಕುತ್ಕೊಳಕ್ ಆಗಲ್ಲ. ಕೊಯ್ ಅಂತ ಕುತ್ಕೊಂಡ್ರೆ ಏನು ಹೋಗಕ್ ಆಗಲ್ಲ. ಭಕ್ತಿ ಮಾಡೋ ಕಾರ್ಯದಲ್ಲಿ ಉತ್ಸಾಹ ಇರಬೇಕು. ಬೆಳಿಗ್ಗೆ ಏಳ್ಲಿಕ್ಕೆ, ಜಪ ಮಾಡ್ಲಿಕ್ಕೆ, ಮಂದಿರಕ್ಕೆ ಹೋಗ್ಲಿಕ್ಕೆ ಹುರುಪ್ ಬರಿಬೇಕು, ಉತ್ಸಾಹ ಇರ್ಬೇಕು. ಬಾಕಿದ್ರಲ್ಲಿ ಎಲ್ಲಾ ಕಡೆ ಉತ್ಸಾಹ ಇರತ್ತೆ ನಮ್ಗೆ, ಇದರಲ್ಲಿ ಒಂದಿತ್ತು. ಅದಕ್ಕೆ ಇದರಲ್ಲಿ ತುಂಬಾ ಉತ್ಸಾಹ ಇರ್ಬೇಕು. ಉತ್ಸಾಹನ್. ನೆಕ್ಸ್ಟ್ ಏನು? ನಿಶ್ಚಯ. ಹಂಗಂದ್ರೆ ಏನು? ಯಾರು ಹೇಳ್ತೀರಿ? ಒಬ್ಬೊಬ್ಬರು ಒಂದೊಂದು ಹೇಳಿ, ನೀವೇ ಹೇಳಿ. ನಿಶ್ಚಯ. ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡುವುದು. ಎಸ್, ನಿಶ್ಚಯ. ನೆಕ್ಸ್ಟ್? ಧೈರ್ಯ. ಎಸ್, ಭಕ್ತಿ ಮಾಡ್ತಿದ್ದೇವೆ, ಒಂದು ಭಗವಂತ ಕರ್ಕೊಂಡು ಹೋಗ್ತಾನೆ. ಇಲ್ಲಿವರೆಗೂ ಕೊಟ್ಟಿದ್ದಾನೆ. ನಮ್ಗೆಲ್ಲರಿಗೂ ದುಃಖ ಎಲ್ಲಿದೆ ಗೊತ್ತಾ? ಇಲ್ಲಿವರೆಗೆ ಏನ್ ಕೊಟ್ಟಾರಲ್ಲ ಅದ್ರ ಬಗ್ಗೆ ಏನು ಚಿಂತನೆ ಇಲ್ಲ, ಏನಿಲ್ಲ. ಅದ್ರ ಬಗ್ಗೆ ಕ್ವಾಯ್ 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 ಅಂತ, ಇದು ಆಗ್ಲಿಲ್ಲ, ಅದು ಆಗ್ಲಿಲ್ಲ, ಅದೆಲ್ಲ ಸಿಕ್ಬಿಟ್ರೆ ನಾನು ಆಮೇಲೆ ಭಕ್ತಿ ಮಾಡ್ತೀನಿ. ಮತ್ ಕೊಟ್ಟಿದ್ದು
ಕೊಟ್ಟಿದ್ದಕ್ಕೇನ್ ವ್ಯಾಲ್ಯೂ ಇಲ್ವಾ ಅದಕ್ಕೆ? ದೇವ್ರು ಇಲ್ಲಿವರೆಗೂ ಜೀವನ ಕೊಟ್ಟಿದ್ದಾನೆ, ಉಸಿರು ಕೊಟ್ಟಿದ್ದಾನೆ, ತಿನ್ನಕ್ ಕೊಟ್ಟಿದ್ದಾನೆ, ಇರಕ್ ಕೊಟ್ಟಿದ್ದಾನೆ, ಎಲ್ಲಾ ಚೆನ್ನಾಗ್ ಕೊಟ್ಟಿದ್ದಾನೆ. ತುಂಬಾ ಜನ ಹಂಗ ಆಲೋಚನೆ ಮಾಡ್ತಾರೆ. ಏನದು ಇನ್ನೊಂದೊಂದು ಆಸೆ ಇದೆ, ಅದು ಪೂರ್ಣ ಆದ್ರ ಅವ್ನ್ ಸೇವೆ ಮಾಡ್ತೇನೆ, ನಾನು ಭಕ್ತಿ ಮಾಡ್ತೇನೆ, ನೋಡುವ ಸ್ವಲ್ಪ. ಇಷ್ಟು ಕೇಳ್ದೆ ಇಷ್ಟೊಂದು ನಮ್ಮದೆಲ್ಲ ಮುಟ್ಸಿರ್ತಾನೆ, ಕೊಟ್ಟಿರ್ತಾನೆ, ಅದನ್ನ ಯಾವುದೇ ಕ್ಯಾಲ್ಕುಲೇಷನ್ ಮಾಡಲ್ಲ. ಏನ್ ಕೊಟ್ಟಿದ್ದಾನೆ ಅವಶ್ಯಕತೆ ಇರುವುದನ್ನ ಅದರ ಬಗ್ಗೆ ನಾವು ಖುಷಿ ಇಲ್ಲ. ಯಾವ್ದು ಇಲ್ವಲ್ಲ ಅದು ಸಿಕ್ಕಾದ್ಮೇಲೆ, ಅದಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಬಂದಿರೋದು, ಸಿಕ್ಕಾಕೊಂಡಿರೋದೇ ಅದಕ್ಕೆ. ಇದೊಂದಾಗ್ಲಿ ಮತ್ತೊಂದಾಗ್ಲಿ ಮುಗ್ದೊಂದಾಗ್ಲಿ ಅದಾಗುದೇ ಇಲ್ಲ. ಈ ಜಗತ್ತಿನಲ್ಲಿ ನಮ್ಮ ಆಸೆಗಳಿಗೆ ಸಂತುಷ್ಟಿ ಸಾಧ್ಯನೇ ಇಲ್ಲ. ಇಡೀ ಭೌತಿಕ ಜಗತ್ತನ್ನೇ ನಮ್ಮ ಹೆಸರು ಬರೆದು ಯಾರಾದ್ರೂ ಕೊಟ್ರು ನಾವು ಖುಷಿ ಇರ್ತೇವೆ ಅಂತ ಮಾಡಿದ್ರೆ ನೀವು ಒಪ್ಕೊಳ್ಳಿ. ಹೇಳಿ ಯಾರಾದ್ರೂ ಒಬ್ರು ನಿಮ್ ಇಡೀ ಊರನ್ನೇ ಯಾರಿಗಾರು ನಿಮ್ಮ ಹೆಸರಿಗೆ ಯಾರಿಗಾರು ಬರ್ಕೊಟ್ರು ಖುಷಿ ಇರ್ತೇವೆ ನಾವು? ಸಾಧ್ಯನೇ ಇಲ್ಲ. ಆ ವಿಷಯದಲ್ಲಿ ಇಲ್ಲೇ ಇಲ್ಲ ಅದು ಖುಷಿ. ಅದೇ ಸಮಸ್ಯೆ. ಅದಕ್ಕೆ ಜನರಿಗೆ ಒಂದು ಕಾರಣ ಬೇಕು. ಏನದು? ಇದಾದ್ಮೇಲೆ ಮತ್ತೆ ನೋಡುವ, ಅದಾದ್ಮೇಲೆ ಮತ್ತೆ ನೋಡುವ. ಅದಾಗುದಿಲ್ಲ, ಇದಾಗುದಿಲ್ಲ, ಭಕ್ತಿನೂ ಆಗಲ್ಲ. ಸಿಂಪಲ್ ಅದು. ಉತ್ಸಾಹ, ನಿಶ್ಚಯ, ಧೈರ್ಯ ಇರ್ಬೇಕು. ಮಾಡ್ತಿದ್ದೆ, ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೇನೆ, ಮುಂದೂ ಕರ್ಕೊಂಡು. ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ. ಅದೇ ಮಾರ್ಗದಲ್ಲಿ ಹೇಗೆ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹಂಗೆ ಹೇಳ್ತೇನೆ ನಿಮ್ಗೆ. ನಾನು ಅನ್ಕೊಂಡಿದ್ದಾಗಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಬಿಟ್ಟು ಮಲ್ಕೊಂಡವ್ರು ಇದ್ದೀರಾ? ಯಾರಾದ್ರೂ ಒಬ್ರರು ಹೇಳಿ ನೋಡುವ. ನಾನ್ ಅನ್ಕೊಂಡಿದ್ದಾಗಿಲ್ಲ ಅಂತ ಯಾರ ನಿದ್ದೆಗೆಟ್ಟು ಇದ್ದೀರಾ? ಇಲ್ಲ. ಊಟ ಮಾಡೋದು ನಿಲ್ಸಿದ್ರಾ? ಇಲ್ಲ. ಊರ್ ಸುತ್ತೋದು ನಿಲ್ಸಿದ್ರಾ? ಇಲ್ಲ. ಭಕ್ತಿ ಯಾಕೆ ನಿಲ್ಸಿದ್ ಮತ್ತೆ? ಯಾಕಂದ್ರೆ ಅದು ಇಂಡಿಪೆಂಡೆಂಟ್ ಇದೆ. ಇದೇ ಸಮಸ್ಯೆ. ತತ್ತತ್ ಕರ್ಮ ಪ್ರವರ್ತನ. ಉತ್ಸಾಹದಿಂದ, ನಿಶ್ಚಯದಿಂದ, ಧೈರ್ಯದಿಂದ ಅವನ ಮೇಲೆ ವಿಶ್ವಾಸ ಇಟ್ಟು ಸದಾ ನಮ್ಮ ಕಾರ್ಯಗಳನ್ನ ನಾವು ಮಾಡ್ತಾ ಹೋಗ್ಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಕಾರ್ಯ ಅಂದ್ರೇನು? ಭಕ್ತಿಮಯ ಕಾರ್ಯಗಳನ್ನ, ಚಟುವಟಿಕೆಗಳನ್ನ, ಜೀವನದ ಏನೇನಿದಾವೆಲ್ಲ ಕಾರ್ಯಗಳನ್ನ ನಿಲ್ಲಿಸಬಾರ್ದು, ಮಾಡ್ತಾ ಹೋಗ್ಬೇಕು. ಯಾವುದನ್ನ ನಿಲ್ಲಿಸಬಾರ್ದು. ತತ್ತತ್ ಕರ್ಮ ಪ್ರವರ್ತನ. ಮುಂದೇನು? ಸಂಜ್ಞಾತ್ಯಾಗ. ಸಂಜ್ಞಾ ಅಲ್ಲ, ಸಂಗತ್ಯಾಗ. ಸಂಗತ್ಯಾಗ. ಎಂತ ಸಂಗತ್ಯಾಗ ಮಾಡೋದು? ಅಸತ್ ಸಂಘ ತ್ಯಾಗ ಮಾಡೋದು. ಅಸತ್ ಸಂಘ ತ್ಯಾಗ ಮಾಡ್ಬೇಕು, ಸತ್ ಸಂಘಕ್ಕೆ ಬರ್ಬೇಕು. ಇದು ಸತ್ ಸಂಘ. ಸತ್ಸಂಗ ಅಂದ್ರೆ ಹೇಳು, ಸಜ್ಜನರ ಸಂಘ. ಅಸತ್ ಸಂಘ ಅಂದ್ರೆ ಹೇಳು, ಸಜ್ಜನ ಅರ್ಧೇ ಇರುವ ಸಂಘ. ಅದಕ್ಕೆ ಈ ಸತ್ಸಂಗದಲ್ಲಿ ಬರುತ್ತೆ. ಭಕ್ತರ ಜೊತೆಗೆ ಸತ್ಸಂಗದಲ್ಲಿ ಹೋಗ್ಬೇಕು, ಹುಡುಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಸತ್ಸಂಗಗಳಲ್ಲಿ ಹುಡುಕೊಂಡು ಹೋಗ್ಬೇಕು. ಅಸತ್ ಸಂಘ ತ್ಯಾಗ ಮಾಡ್ಬೇಕು. ಅಸತ್ ಸಂಘ ತ್ಯಾಗ. ಮುಂದೇನು? ಸಂಗತ್ಯಾಗ. ಸತ್ಯಾದೇಹಂ ಪುನರ್ಜನ್ಮ ನೈತಿ ಮಾಮೇವಿತಿ. ಸೋ ಅರ್ಜುನ. ನೋ ಅರ್ಜುನ ಸ್ಟೋರಿಗೆ ಹೋದ್ರೆ ನೀವು, ನಾವು ಓದ್ತಾ ಇರೋದು ಉಪದೇಶಾಮೃತ ಶ್ಲೋಕವನ್ನ. ಅಷ್ಟೇನಾ? ಕೊನೆಗೆ ಹೆಂಗ್ ಎಂಡ್ ಆಗತ್ ಶ್ಲೋಕ ಅದು? ವೃತ್ತೆ ಷಡ್ಭಕ್ತಿ ಪ್ರಚೋದತಿ. ಸಂಗತ್ಯಾಗ ಆಗ್ತದೆ. ಆಮೇಲೆ ಸಂಗತ್ಯಾಗ ಆದ್ಮೇಲೆ ವೃತ್ತಿ ಅಂತ ಇದೆ, ನಡೆದ ಹಾದಿಯನ್ನು ಅನುಸರಿಸುವುದು. ಆಮೇಲೆ ಷಡ್ಭಿ ಅಂತ ಇದೆ. ಈ 6 ಬಗೆಯ ಭಕ್ತಿ ಸೇವೆಗಳು ಅಷ್ಟು. ಷಡ್ವೀರ್ ಭಕ್ತಿರ್ ಪ್ರಸಿದ್ಧತಿ. ಭಕ್ತಿಯಲ್ಲಿ ಪ್ರಸಿದ್ಧಿವಂತದ್ದು 6ಗಳನ್ನ ಪಾಲನೆ ಮಾಡಿ. ಹಿಂದಿನ ಆಚಾರ್ಯರ ನಡೆದ ಹಾದಿಯಲ್ಲಿ ನಡೆಯುವುದು. ಸತೋರತೆ ಅಂತ ಹೇಳಿದ್ರೆ ನಮ್ಗೆ ಹಿಂದ್ಗಡೆ ಆಚಾರ್ಯಗಳು, ಗುರುಗಳು ಏನ್ ಮಾರ್ಗ ಕೊಟ್ಟಿದ್ದಾರೆ ಅದೇ ಮಾರ್ಗದಲ್ಲಿ ನಾವು ನಡೀತಾ ಹೋಗ್ಬಿಟ್ರೆ ಆಯ್ತು. ಬೇರೆ ಮತ್ತೆ ಮಾರ್ಗ ಹುಡುಕೋದಲ್ಲ ನಾವು. ಈ ಮಾರ್ಗೇನೋ ಆ ಮಾರ್ಗೇನೋ, ಅಲ್ಲೊಂದಿದೆಯಾ, ಇಲ್ಲಿ ಹೋದ್ರೆ ಹಿಂಗಾಗತ್ತಂತೆ, ಅಲ್ಲಿ ಹೋದ್ರೆ ಹಂಗಾಗತ್ತಂತೆ, ಇದನ್ ಮಾಡ್ಬೇಕಂತೆ, ಇದನ್ ಮಾಡ್ಬೇಕಂತೆ, 108 ಕೇಳ್ತಾ 108 ಜಾಗದಲ್ಲಿ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಂದ್ ಕಡೆ ಇರಬೇಕು, ಒಂದ್ ಕಡೆಗೆ ಒಂದು ಮಾರ್ಗವನ್ನು ಪಾಲನೆ ಮಾಡ್ಬೇಕು. ಸೊ ನಮ್ದು ಸಕ್ಸಸ್ ಅದೇ. ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಪಾರ್ಥ ಧನುರ್ಧರ ಕೊನೆಯದಲ್ಲಿ ಹೋಗುತ್ತೆ. ಅಲ್ಲಿಗೆ ಅರ್ಜುನನನ್ನ ಪಾಲನೆ ಮಾಡ್ತಾ ಹೋಗಿಬಿಟ್ರೆ ಸಾಕು, ಎಲ್ಲ ಸಕ್ಸಸ್ ವಿಕ್ಟ್ರಿ ಎಲ್ಲ. ಓಕೆ, ಇದು ಎಷ್ಟನೇ ಶ್ಲೋಕ? ಇದು 5ನೇ ಶ್ಲೋಕ ಇತ್ತು. ತುಂಬಾ ಚೆನ್ನಾಗಿ 5ನೇ ಸೂತ್ರ. ಯತ್ ಪ್ರಾಪ್ಯ ನ ಕಿತ್ಸಿತ್ ವಾಂಛತಿ ನ ಶೋಚತಿ ನ ದ್ವೇಷ್ಟಿ ನ ರಮತೆ ನೋತ್ಸಾಹಿ ಭವತಿ ಅಂತ. ಓಕೆ, ನಾನು ಆಕ್ಚುಲಿ ಒಂದು ದಿನಕ್ಕೆ 6 ಸೂತ್ರ ಮಾಡೋನಂದಿದ್ದೆ. ಈಗ 2 ದಿನ ಸೇರಿ 4 ದಿನ ಸೇರಿ ಬರೀ 5 ಸೂತ್ರ ಆಯ್ತು. ತುಂಬಾ ಇದೆ ಅದು. ಸೊ ಅದಕ್ಕೆ ನೀವು ಸ್ವಲ್ಪ ನಿಮ್ಮ ಹತ್ರ ಬುಕ್ ಇದ್ರೆ ಓದಿದ್ರೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬೋದಿರ್ತೇನೆ. ಓಕೆ, ಥ್ಯಾಂಕ್ ಯು. ಸೊ ಯಾರಿಗೆ ಪ್ರಶ್ನೆ ಇತ್ತು ಆಗ್ಲೇ ಕೇಳ್ತಿದ್ರಿ ಹೇಳಿ. ಹರೇ ಕೃಷ್ಣ. ಶಿಲ್ಪಾ ಮಂತಜಿ. ಹರೇ ಕೃಷ್ಣ ಪ್ರಭುಜಿ.
ಹೇಳಿ. ಪ್ರಭುಜಿ ಅದೇ ಪ್ರಜಲ್ಪದ ಬಗ್ಗೆ ಹೇಳಿದ್ವಲ್ಲ ಪ್ರಭುಜಿ. ಇವಾಗ ನಾವು ಎಷ್ಟೋ ಅಂದ್ರೆ ನಾವು ನಿಜವಾಗ್ಲೂ ಅಂದ್ರೆ ನಾವು ಚಾಂಟಿಂಗ್ ಮಾಡ್ತೀವಿ, ಆಮೇಲೆ ನೈವೇದ್ಯ ಮಾಡ್ತೀವಿ. ಇದೆಲ್ಲ ನಾವು ಇದಾವಲ್ಲ ಪ್ರಭುಪಾದ್ ಏನೇನ್ ಹಾಕೊಟ್ಟಿದ್ರಲ್ಲ ಅದನ್ನೆಲ್ಲ ಫಾಲೋ ಮಾಡ್ತೀವಿ. ಫಾಲೋ ಮಾಡ್ಬಿಟ್ಟುನು ಎಲ್ಲಾದ್ರೂ ಸ್ವಲ್ಪ ನಮ್ದು ಭಕ್ತಿ ಪ್ಯೂರ್ ಅಂದ್ರೆ ನಾವು ಅಷ್ಟು ಪ್ಯೂರ್ ಅಲ್ಲ, ಸ್ವಲ್ಪ ನಾವು ಅದನ್ನ ಫಾಲೋ ಮಾಡ್ತೀವಿ ಅಂದಾಗ ಅದು ನಮ್ಮ ಅಕೌಂಟ್ ಅಲ್ಲೇ ಆಡ್ ಆಗ್ತದೆ ಪ್ರಭುಜಿ. ಹೌದಾ ಪ್ರಭು? ಅದ ಆಡ್ ಆಗುತ್ತೆ. ಆದ್ರೂ ನಾವು ಮನುಷ್ಯರು ಮತ್ತೆ ನಾವು ಮಾಯದಲ್ಲಿ ಸಿಲ್ಕಾಕೊಂಡು ಯಾರ್ದಾರ ಬಗ್ಗೆ ನಾವು ಏನೋ ಪ್ರಜಲ್ಪ ಮಾಡಿದಾಗ ಅದು ಭಕ್ತಿ ಅಂದ್ರೆ ಆಡ್ ಆಗಿರುತ್ತಲ್ಲ, ಅದು ಅಕೌಂಟ್ ಅಲ್ಲೇ ಇರುತ್ತಾ ಅಥವಾ ಮತ್ತೆ ಅದು ಮತ್ತೆ ಸೊ ಏನಂದ್ರೆ ನಾವು ಎಷ್ಟು ಭಕ್ತಿ ಮಾಡಿದೇವಲ್ಲ ಆ ಭಕ್ತಿ ಅಲ್ಲೇ ಇರ್ತದೆ, ಪ್ರಗತಿ ಆಗಲ್ಲ. ಅರ್ಥ ಆಯ್ತಲ್ಲ? ಈಗ ನೀವು ಒಂದು 5,000 ರೂಪಾಯಿ ಗಳಿಸಿ ಅಕೌಂಟ್ ಅಲ್ಲಿ ಹಾಕಿದ್ರಿ, ನೆಕ್ಸ್ಟ್ ಒಂದು ದಿನ ನೀವು ಚೆನ್ನಾಗಿ ಮಾಡಿ ಗಳಿಸಿ ಹಾಕಿದ್ರಿ, ನೆಕ್ಸ್ಟ್ ಈ ಎಂತದೆಲ್ಲ ಬೇರೆ ಏನೇನೋ ಮಾಡ್ತಾ ಹೋಗಿದ್ವಿ ಅಂದ್ರೆ ಅದು 5,000 ಅಲ್ಲೇ ಇರ್ತದೆ, ಅದು ಮೈನಸ್ ಅಲ್ಲಿ ಹೋಗಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಭಕ್ತಿಯಲ್ಲಿ ಮಾಡಿರುವಂತದ್ದು ಏನೇ ಇರ್ಲಿ ಅದು ಎಷ್ಟು ಮಾಡಿರ್ತೇವೆ ಅದು ಅಷ್ಟೇ ಇರ್ತದೆ, ಅದು ಮೈನಸ್ ಆಗೋದಿಲ್ಲ. ಏನಂತಾರೆ ಘಟಿಸುದು ಏನ್ ಹೇಳ್ತಾರೆ ಕನ್ನಡದಲ್ಲಿ? ಕೊನೆ ಆಗಲ್ಲ ಏನಂತ ಕನ್ನಡ ಶಬ್ದ ಘಟಿಸುವುದಂದ್ರೆ ಏನು? ಮುಂದೆ ಹೋಗೋದು. ಅಲ್ಲೇ ನಿಂತ್ಕೊಳ್ತದೆ. ನಾವು ಎಲ್ಲ ಅಂತದ್ ಸ್ಟಾರ್ಟ್ ಮಾಡಿದಾಗ ನಮ್ ಭಕ್ತಿ ಅಲ್ಲೇ ನಿಂತ್ಕೊಳ್ತದೆ, ಮುಂದೆ ಹೋಗಲ್ಲ. ಇನ್ನೂ ಚಾನ್ಸ್ ಇದೆ, ಅಲ್ಲೇ ಬಿಟ್ಟು ಭಕ್ತಿಯನ್ನು ಅಲ್ಲೇ ನಿಲ್ಲಿಸಿ ಮುಂದೆ ಎಲ್ಲೇ ಹೋಗೋದು ಇಂಥದೆಲ್ಲ ಮಾಡ್ತಾ ಅಲ್ಲಿಗೆ ನಿಲ್ಲಿಸಿ ಅಲ್ಲೇ ನಿಂತು ಬಿಡ್ತದೆ ಮುಗಿದು. ಈಗ ನೀವು ಟ್ರೈನ್ ಹತ್ತಿದ್ರ, ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ಹುಬ್ಳಿಯಿಂದ, ನಾವು ಹತ್ತಿದೀವಿ ಟ್ರೈನು, ಎಲ್ಲಿ ಒಳಗೆ ಹೋಗಿದೆ? ದಾವಣಗೆರೆ ಒಳಗೆ ಹೋಗಿದೆ. ದಾವಣಗೆರೆ ಹೋದ್ರಿ, ಅಲ್ಲಿ ಹೋದಾದ್ಮೇಲೆ ಏನೋ ಇಂಥದೆಲ್ಲ ಮನಸ್ಸಲ್ಲಿ ಬಂತು, ದಾವಣಗೆರೆ ಹೋಗಿದ್ರ, ಅರ್ಧ ದಾರಿಗೆ ಹೋಗಿದ್ರ, ಬಟ್ ಅಲ್ಲೇ ಟ್ರೈನ್ ಇಳ್ಕೊಂಡ್ಬಿಡ್ರಿ, ಮುಂದೆ ಹೋಗಲ್ಲ ಅಲ್ಲಿ. ಇಂಥದೆಲ್ಲ ಕಾರ್ಯದಲ್ಲಿ ತೊಡಗಲ್ಲ. ಅರ್ಥ ಆಯ್ತಾ? ಮತ್ತದು ವೇಸ್ಟ್, ನಮ್ದು ಮಾಡಿರೋದು ಜೀರೋ ಆಗೋದಿಲ್ಲ, ಮೈನಸ್ ಆಗೋದಿಲ್ಲ. ಭಕ್ತಿ ಶಾಶ್ವತವಾಗಿ ಇರುತ್ತೆ. ಏನಾಗತ್ತೆ ಅಂದ್ರೆ ಪ್ರಗತಿ ನಿಂತು ಹೋಗುತ್ತೆ, ಅಷ್ಟೇ ಇರುತ್ತೆ, ಪ್ರಗತಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಗತಿ ಆಗಲ್ಲ. ಈಗ ಉದಾಹರಣೆಗೆ ಒಬ್ರು 10th ಓದಿದ್ದಾರೆ ಅಂದ್ರೆ 10th ಓದಿದಲ್ಲೇ ಇರ್ತದೆ ಮಾರ್ಕ್ಸ್ ಕಾರ್ಡ್, ಒಬ್ಬ PUC ಓದಿನಲ್ಲೇ ಇರ್ತದೆ. ಮುಂದೆ ಓದ್ಲಿಲ್ಲ, ಸರಿಯಾಗಿ ಓದ್ಲಿಲ್ಲ, ಬಿಟ್ಟು ಏನೇನೋ ಮಾಡ್ತಾ ತಿರ್ಗಾಡ್ತು ಅಂತ ಹೇಳಿದ್ರೆ ಮುಂದಿನವನು ಎಜುಕೇಶನ್ ಹಾಳಾಗತ್ತೆ. ಅದೇ ರೀತಿ ಮುಂದಿನ ಭಕ್ತಿ ಹಾಳಾಗುತ್ತೆ, ಕುಗ್ಗಿ ಹೋಗುತ್ತೆ, ನಿಂತ್ಕೊಂಡು ಹೋಗುತ್ತೆ. ಆಮೇಲೆ ಪ್ರಭುಜಿ ಇವಾಗ ಅಂದ್ರೆ ನನ್ ಕೇಳಿರೋ ತರ ಅಂದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಎಲ್ಲಾನು ಫಾಲೋ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ, ತುಂಬಾ ಸಿನ್ಸಿಯರ್ ಆಗಿರ್ತೀವಿ ಪ್ರಭುಜಿ. ಬಟ್ ಕೆಲವೊಂದು ಘಟನೆಗಳ ಅಲ್ಲಿ ಆಗಿರುತ್ತಲ್ಲ, ಅದರಿಂದ ನಾವು ಬೇಜಾರಾಗಿ ನಾವು ದೇವಸ್ಥಾನಕ್ಕೆ ಬರೋದ್ ಬಿಡೋದು, ಆಮೇಲೆ ಒಬ್ಬೊಬ್ರಂತೂ ಭಕ್ತಿ ಮಾಡೋದೇ ನಿಲ್ಸ್ಬಿಟ್ಟಿರ್ತಾರೆ, ಅಂದ್ರೆ ಇದೇನು ಬೇಡ ಅಂತ ಹೇಳಿ. ಅಂದ್ರೆ ಇದು ಅಲ್ಲಿವರೆಗೆ ಅಷ್ಟೇ ಬಂದು ಮಾಡೋದಿರುತ್ತೆ ಅಂದ್ರೆ ಅವ್ರ ಕರ್ಮ ಅಂದ್ರೆ ಹೇಗೆ ಪ್ರಭುಜಿ? ಅದು ನಾವ್ ಏನಂತ ತಿಳ್ಕೊಬೇಕು? ಅಷ್ಟೇ ಇತ್ತು ಭಕ್ತಿ, ಅವ್ರ ಕರ್ಮದಲ್ಲಿ ಅಷ್ಟೇ ಬರ್ದಿತ್ತು, ಅಷ್ಟೇ ಮಾಡಿದ್ರು ಹೋದ್ರು ಅಂತ ಹಂಗಲ್ಲ. ಅದು ಭಕ್ತಿ ಯಾವಾಗಲೂ ಬಾಕಿದೆಲ್ಲ ಎಷ್ಟು ಲಿಮಿಟ್ ಇದೆ, ನಮ್ಮ ಹಣ ಬರೋದು ಲಿಮಿಟ್ ಇದೆ, ಇಷ್ಟು ಬರಬೇಕಿತ್ತು, ಇಷ್ಟೇ ಆಗ್ಬೇಕಿತ್ತು ಅಂತಿದೆ. ಯಾವುದೇ ಒಂದು ಭೌತಿಕದ ವಿಷಯಗಳು ಅಷ್ಟು ಲಿಮಿಟೆಡ್ ಇದೆ ಅದು. ಓಕೆ, ಇವನ್ ನಮ್ಮ ಆಯುಷ್ಯನು ಇಷ್ಟು ವರ್ಷ ಇರ್ಬೇಕಂತ ಲಿಮಿಟೆಡ್ ಇದೆ. ಕಿಡ್ನಿಗೂ ಎಲ್ಲದಕ್ಕೂ ಒಂದು ಗ್ಯಾರಂಟಿ ವಾರಂಟಿ ಲೆಕ್ಕ ಕೊಟ್ಟೆ ಬರದೇ ಕೊಟ್ಟಿದ್ದಾನೆ ನೀವು ಕಳಿಸುವಾಗ. ಬಟ್ ಭಕ್ತಿ ವಿಷಯದಲ್ಲಿ ಗಳಿಸುವಾಗ, ಭಕ್ತಿ ವಿಷಯದಲ್ಲಿ ಏನಿದೆ ಅಂತ ಹೇಳಿದ್ರೆ ಅದು ಅನ್ಲಿಮಿಟೆಡ್ ಇದೆ, ಎಷ್ಟಾದ್ರೂ ಗಳಿಸ್ಬೋದು. ಅವ್ರು ಅಲ್ಲಿಗೆ ನಿಂತು ಹೋಯ್ತಂತ ಕರ್ಮ ಅಂತ ಅನ್ಕೊಳ್ಬಾರ್ದು. ಅದೇನಾಗಿದೆ ಅಂದ್ರೆ ನೀವ್ ಹೇಳಿದ್ರಲ್ಲ, ಒಂದೇ ಸಣ್ಣ ವಿಷಯ ಅದರಲ್ಲೇ ಇದೆ. ಏನು ಚೆನ್ನಾಗಿ ಮಾಡ್ಕೊಂತ ಬಂದಿದ್ರು, ಚೆನ್ನಾಗಿ ಮಾಡಿದ್ದಾಯ್ತು, ಚೆನ್ನಾಗಿ ಮಾಡ್ಕೊಂಡು ಹೋಗೋದೇ ಭಕ್ತಿ. ಅವರು ಅಂದ್ರೆ ಅದ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅರ್ಥ. ಈಗ ದೇವಸ್ಥಾನಕ್ಕೆ ಬಂದ್ರಿ, ಎಲ್ಲರೂ ಭೌತಿಕ ಜಗತ್ನಲ್ಲಿ ಇದ್ದೇವೆ, ದೇವಸ್ಥಾನಕ್ಕೆ ಬಂದ ತಕ್ಷಣ ಎಲ್ಲರೂ ಹಾಗೆ ಇರಲ್ಲ, ಎಲ್ಲರದೊಂದು ಸ್ವಭಾವ ಇದೆ. ಎಲ್ಲದರಲ್ಲಿ ನಾವು ಪಾರಾಗಿ ನಮ್ ಭಕ್ತಿ ಸೇಫ್ ಆಗಿ ಇಟ್ಕೊಂಡು ಹೋಗ್ಬೇಕಲ್ವಾ? ಅದನ್ನ ಸರಿಯಾಗಿ ಅವ್ರ ತಿಳುವಳಿಕೆ ಇಲ್ಲ ಅಂತ ಒಂದಾಯ್ತು. ಇನ್ನೊಂದು ಆಗಿರ್ತದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ, ಹಾಗಂತ ಭಕ್ತಿ ಬಿಟ್ಟು ಹೋಗೋದಲ್ಲ, ಅದು ಒಳ್ಳೆಯದಲ್ಲ. ಅದಕ್ಕಾಗಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ ಅಂತ ಹೇಳ್ಬೋದು, ಅಥವಾ ಅವರು ತಮ್ಮ ಮನಸ್ಸಿಗೆ ಬಂದಿದ್ದನ್ನೇ ತಾವೇ ಕೇಳ್ಕೊಂಡು ಏನೋ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಬಹುದು. ಅವ್ರಿಗೆ ಸರಿಯಾಗಿ ಒಬ್ಬರ ಮಾರ್ಗದರ್ಶನದಿಲ್ಲ ಅಂತ ಹೇಳಿ, ಯಾರು ಮಾರ್ಗದರ್ಶನ ಇದ್ದ ಅಂತ ಹೇಳಿದ್ರೆ ಇಮಿಡಿಯೇಟ್ ಅವೆಲ್ಲ ಹೇಗೆ ಅದನ್ನ ಡೀಲ್ ಮಾಡ್ಬೇಕನ್ನೋದು ಹೇಳ್ಕೊಂಡು ಒಂದ್ಸರಿ ತಾವೇ ಮನಸ್ಸಿಗೆ ಬಂದಿದ್ ಮಾಡ್ತಾ ಹೋಗ್ಬಿಡ್ತಾರೆ. ಅದೇ ಸಮಸ್ಯೆ. ಬಟ್ ಅವಾಗ ಏನೇ ಆದ್ರೂ ಕೂಡ ನಾವು ನಮ್ ಜೊತೆಗೂ ಆದ್ರೂ ಕೂಡ ನಾವು ನಿಲ್ಲಿಸ್ಬಾರ್ದು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ನೌಕರಿ ಯಾವ್ದೋ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋದಾಗ ಎಲ್ಲ ಅವ್ನು ಹೇಳ್ದಂಗ ಚೆನ್ನಾಗಿರ್ತದ ಕಂಪ್ನಿಯಲ್ಲಿ?
ಅವನ ಜೊತೆ ಕೆಲಸ ಮಾಡೋರಿಂದ ಒಬ್ಬರಿಗೆ ಗಡಬಡ ಆಗತ್ತೆ, ಬಾಸ್ ಒಬ್ಬ ಏನೋ ಮಾತಾಡ್ತಾನೆ, ಕೊಲ್ಲಿಗೋದಿನ್ ಏನೋ ಆಗತ್ತೆ, ಏನೆಲ್ಲ ರಗಳೆ ಆಗತ್ತೆ ಅಲ್ಲಿ. ಅವ್ನ್ ನಿಲ್ಸಕ್ ಆಗತ್ತಾ? ರಿಟೈರ್ಡ್ ಆಗುವವರೆಗೂ ಗಾಡಿ ಹೊಡಿತಾನ. ರಿಟೈರ್ಡ್ ಆಗುವವರೆಗೂ ಗಾಡಿ ಓಡಿಸ್ತಾನೆ. ಯಾಕೆ ಹೇಳಿ? ಅಲ್ಲಿ ಇಂಟ್ರೆಸ್ಟ್ ಇದೆ. ಏನು ನಾ ಬಿಟ್ರೆ ನಂದೇ ಹಣ ಹಾಳಾಗತ್ತೆ, ಹಣ ಬರಲ್ಲ, ಸ್ಯಾಲ್ರಿ ಬರಲ್ಲ, ನಾನು ಎಲ್ಲಿ ಹೋಗ್ಲಿ? ಏನೆಲ್ಲ ಕಾಂಪಿಟೇಷನ್ ಇದೆ, ಕಾಲು ಎಳೆಯೋರಿದ್ದಾರೆ, ಕಾಲು ಎಳೆಯೋರಿದ್ದಾರೆ, ಬೈಯೋರಿದ್ದಾರೆ, ಏನೆಲ್ಲ ಆಗ್ತದಲ್ಲ. ಆದ್ರೆ ಜನ ಬಿಡ್ತಾರ, ಹೋಗ್ತಾರೆ. ಹಾಗೇನೆ ಅಲ್ಲಿ ಏನ್ ಆಲೋಚನೆ ಮಾಡ್ಕೊಂಡು ಹೋಗ್ತಾರೆ? ನಾನ್ ನಿಂತ್ರೆ ನನ್ನ ಮನೆ ನಿಂತೋಗತ್ತೆ, ನನ್ಗೆ ಹಣ ಬರೋದು ನಿಂತೋಗತ್ತೆ, ನನ್ನ ಫ್ಯಾಮಿಲಿ ನಡೆಯೋದಿಲ್ಲ. ಆ ಭಾವನೆಯಿಂದ ಏನೇ ಆಗ್ಲಿ, ಇಷ್ಟನೋ ಕಷ್ಟನೋ ಸಹಿಸ್ಕೊಂಡು ಸುಮ್ಮನೆ ಮುಂದೆ ಓಡ್ತಾ ಇರ್ತಾರೆ. ಅದೇ ಭಾವನೆ ನಾವ್ ಇಲ್ಲಿ ತಗೊಂಡ್ ಬರ್ಬೇಕು. ಭಕ್ತರಲ್ಲಿ ಬಂದಾಗ ಒಂದೇನು ಹೆಚ್ಚು ಕಡಿಮೆ ಆಗತ್ತೆ, ಎಲ್ಲರೂ ಒಂದೇ ಮನೋಭಾವ ಇರಲ್ಲ. ಏನು ಭಕ್ತರಲ್ಲಿ ಬಂದಾಗ ಒಂದೇ ಮನೆಯಲ್ಲಿ 3 ಜನ ಇದ್ರೆ ಒಬ್ಬರದೊಬ್ರು ಮ್ಯಾಚ್ ಆಗಲ್ಲಪ್ಪ, ಸ್ವಭಾವ. ಭಕ್ತರ ಸಂಘದಲ್ಲಿ ಬಂದಾಗ ತುಂಬಾ ಜನ ಇರುವಾಗ ಎಲ್ಲರ ಸ್ವಭಾವ ಬೇರೆ ಇರ್ತದೆ. ಬಟ್ ನಾವು ಬಂದಿದ್ದ ಉದ್ದೇಶ ಏನು? ನಾವು ಭಕ್ತಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಆಗ ಅದನ್ನ ಒಂದು ಮೆಚ್ಯೂರ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ನಮ್ ಭಕ್ತಿ ಹಾಳು ಮಾಡ್ಕೊಳ್ಳೋದು ಮುಂದೆ ಹೋಗ್ತಾ ಇರ್ತೀವಿ. ನಾವೇನ್ ಮಾಡ್ತೀವಿ? ಸಾಮಾನ್ಯವಾಗಿ ಇದು ಆಗತ್ತೆ, ತುಂಬಾ ಇಸ್ಕಾನ್ ಭಕ್ತರಲ್ಲೂ ಆಗತ್ತೆ, ಮಾಡ್ಕೊಳ್ತಾರೆ. ಏನದು? ಇಸ್ಕಾನಿಗೆ ಬರ್ತೀವಿ ಎದಕ್ಕೆ? ನಮ್ ಜೀವನದಲ್ಲಿ ಸಮಸ್ಯೆ ಇದೆ, ನನಗೇನಾದ್ರೂ ಬೇಕು, ಉಪಾಯ ಬೇಕು ಅಂತ ತುಂಬಾ ಜನ ಬರ್ತಾರೆ. ಭಕ್ತಿ ಬೇಕು, ಏನೋ ಒಂದ್ ಬೇಕು. ಬಂದಾಗೆಲ್ಲ ಖುಷಿ ಆಗತ್ತೆ, ಅಯ್ಯೋ ಹರಿನಾಮ್ ಚೆನ್ನಾಗಿದೆ, ಪ್ರಸಾದ್ ಚೆನ್ನಾಗಿದೆ, ಭಕ್ತಿ ಚೆನ್ನಾಗಿದೆ. ಬರುವಾಗ ನನ್ ಸಮಸ್ಯೆ ಇದೆ ಅಂತ ಬಂದ್ವಿ. ಇಸ್ಕಾನ್ ಬಂದಾದ್ಮೇಲೆ ನನ್ ಸಮಸ್ಯೆ ಬಿಟ್ಟು ಇಸ್ಕಾನ್ ಸಮಸ್ಯೆ ಹುಡ್ಕಕ್ ಚಲೋ. ಅರ್ಥ ಆಯ್ತಲ್ಲ? ನನಗೂ ಆತರ ಒಂದೊಂದ್ಸಲ ಅನ್ಸಿದೆ ಪ್ರಭುಜಿ. ನಾವಲ್ಲಿ ಅದೇ ಇದನ್ನ ಚರ್ಚೆ ಮಾಡ್ತಿರ್ತೇವೆ, ನಮ್ ಪ್ರಭು ಜೊತೆ ಚರ್ಚೆ ಮಾಡಿದಾಗ ಅವ್ರು ಹೇಳ್ತಾರೆ, ನೀನ್ ಅಲ್ಲಿ ಹೋಗಿರೋದು ಭಕ್ತಿಗೋಸ್ಕರ, ಅದೆಲ್ಲ ಬೇರೆ ಎಲ್ಲ ಮ್ಯಾಟ್ರ್ ಆಗಲ್ಲ. ನೀನ್ ಅದನ್ನ ಯಾರನ್ನು ಸರಿ ಮಾಡಕ್ಕೆ ನಾವು ರೈಟ್ಸ್ ಇಲ್ಲ ಪ್ರಭುಜಿ. ಅವ್ರು ಹೇಳೋದು ಇದು ಸರಿ ತಾನೇ ಪ್ರಭುಜಿ? ನಾವೇನು ನಾವು ಹೋಗಿದ್ದು ಆಸ್ಪತ್ರೆಗೆ ನಮ್ಮ ಗುಣ ಆಗಿ ಬರ್ಲಿಕ್ಕೆ ಹೊರತು ಬೇರೆದವ್ರನ್ನ ಗುಣ ಮಾಡಿ ಬರ್ಲಿಕ್ಕಲ್ಲ. ಅದೇ ಇಸ್ಕಾನ್ ಅನ್ನೋದು, ದೇವಸ್ಥಾನ ಅನ್ನೋದು, ಸತ್ಸಂಗ ಅನ್ನೋದು ಒಂದು ಆಸ್ಪತ್ರೆ ಇದ್ದಾಗೆ. ತುಂಬಾ ಭಕ್ತರು ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ನಾವು ಹಾಸ್ಪಿಟ್ಲ್ ಬಂದ ಇವ್ರ ಹೆಂಗದಾರ ನೋಡು, ಇವ್ರ ಮೂಗು ದೊಡ್ಡದಿದೆ, ಇವ್ರ ಮೂಗು ಚಿಕ್ಕದಿದೆ, ಇವ್ರ ಕಲರ್ ಕೆಂಪಗೆ ಇದೆ, ಇವ್ರ ಕಲರ್ ಬೆಳ್ಳಗೆ ಇದೆ, ನಾನು ಹೇಳೋದು ಗೊತ್ತಾಯ್ತಾ ನಿಮಗೆ? ಅಲ್ಲಿ ಹೋಗಿ ನಾವು ಹೋಗಿದ್ದು ನಮ್ಮ ಗುಣ ಮಾಡ್ಲಿಕ್ಕೆ, ಅಲ್ಲಿ ಹೋಗಿ ಬೇರೆದವ್ರ ಸಮಸ್ಯೆ ಹುಡುಕ್ತಾ ಹೋಗ್ಬಿಡ್ತಾರೆ. ನಮ್ದು ಗುಣ ಎಲ್ಲಿ ಆಗುದು? ವಾಪಸ್ ಬಂದ್ಬಿಟ್ಟು. ಅಂಡರ್ಸ್ಟೂಡ್? ದಟ್ಸ್ ವೈ ನಮ್ಮ ಗೋಲ್ ಕ್ಲಿಯರ್ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಪ್ರಶ್ನೆ ನೀವು ಕೇಳಿ. ಅದೇ ಪ್ರಭುಜಿ, ನನಗೆ ಸ್ವಲ್ಪ ಒಂದೊಂದ್ಸಲ ಆತರ ಅನಿಸ್ತದಲ್ಲ, ಅದಕ್ಕೆ ನಮ್ಮ ಮೈಂಡ್ ಸ್ಟೇಟ್ ಅಲ್ಲಿ ಇರ್ಕೋಬೇಕು. ಅದು ಹೇಗೆ ಅಂದ್ರೆ, ಸರಿಯಾಗಿ ನಾವು ಶ್ರವಣ್ ಕೀರ್ತನ್ ಮಾಡ್ತಾ ಇದ್ರಲ್ಲ, ಮುಂದೆ ನಮ್ದು ಹೋಗ್ತಾ ಇರ್ತದೆ. ಸರಿಯಾದ ಊಟ ಆತ್ಮಕ್ ಸಿಗ್ತಾ ಇದ್ರೆ ಅದು ದಾರಿಯಲ್ಲಿ ಹೋಗ್ತಾ ಇರ್ತದೆ. ಅದು ಬಿಟ್ರೆ ಅಂದ್ರೆ ಮತ್ತೆ ಇದೆಲ್ಲ ಶುರು ಆಗೇ ಬಿಡ್ತದೆ. ಮೈಂಡಿಗೆ ಒಂದ್ ಏನೋ ಬೇಕೇ ಬೇಕು. ಮೈಂಡ್ ಖಾಲಿ ಅಂದ್ರೂ ಕುಂದ್ರಲ್ಲ. ಮೈಂಡ್ ಯಾವಾಗ ಖಾಲಿ ಕೂರ್ತದೆ ಹೇಳಿ? ನಮ್ಮ ಮೈಂಡ್ಗೆ ಒಂದ್ ಏನೇನೋ ಬೇಕೇ ಬೇಕಾಗ್ತದೆ. ಬಟ್ ಇಂಥದ್ದೇನು ಕೊಡದೇ ಇರುವಾಗ ಒಂದೊಂದ್ಸರಿ ಅದು ಬರ್ತದೆ, ಮತ್ತೆ ಮೊದಲು ಬರ್ತಾ ಇರ್ತದೆ. ತೊಂದ್ರಿಲ್ಲ, ಎಲ್ಲರಿಗೂ ಬರ್ತದೆ, ಎಲ್ಲರಿಗೂ ಬರ್ತದೆ. ಬಟ್ ಗೊತ್ತಿರ್ಬೇಕು, ನಮ್ಗೆ ಕ್ಲಿಯರ್ ಇರ್ಬೇಕು. ಓಕೆ, ವೆರಿ ನೈಸ್. ಓಕೆ, ಮತ್ತೆ ಯಾರಿಗೆ ಏನಾದ್ರು ಡೌಟ್ ಇದೆಯಾ? ಒಳ್ಳೆ ಪ್ರಶ್ನೆ ಮಾತಾಡಿ. ಓಕೆ, ಸೊ ಯಾರಿಗೇನು ಡೌಟ್ ಇಲ್ವಾ? ಏನ್ ಅನಿಸಿಕಿದ್ರು ಹೇಳ್ಬೋದು. ಎಷ್ಟು ಟೈಮ್ ಹೋಗಿದೆ. ಓಕೆ, ಥ್ಯಾಂಕ್ ಯು. ಶ್ರೀಲ ನಾರದ ಮುನಿ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ, ಸಮವೇತ ಗೌರ ಭಕ್ತರಿಂದ ಕಿ ಜಯ. ಧನ್ಯವಾದ. ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಪ್ರಣಾಮ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.